ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ನಿನ್ನೆ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ಮ್ಯಾಚ್ ಇತ್ತು. ಇದರಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 5 ವಿಕೆಟ್ಗಳ ಗೆಲುವು ಪಡೆದಿದೆ. ಶ್ರೇಯಸ್ ಅರ್ಧಶತಕ, ಪ್ರಿಯಾಂಶ್ ಮಿಂಚಿನ ಆರಂಭದಿಂದ ಗೆದ್ದ ಪಂಜಾಬ್ ಕಿಂಗ್ಸ್ ಪಾಯಿಂಟ್ಸ್ ಟೇಬಲ್ನಲ್ಲಿ ಅಗ್ರಸ್ಥಾನಕ್ಕೇರಿದೆ. ಇದರ ಜೊತೆಗೆ ಇವತ್ತು 2 ಮ್ಯಾಚಸ್ ನಡೆಯುತ್ತೆ. ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಹಾಗೂ ಗುಜರಾತ್ ಟೈಟನ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ಈ ಎಲ್ಲದರ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಹೊತ್ತಿನ ವಿಶೇಷ IPL ಕಿಕ್. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ರಘುವೀರ್ ಇದ್ದಾರೆ. ಹೆಲೋ ರಘುವೀರ್, ವೆಲ್ಕಮ್ ಟು ದ ಶೋ. ಹಾಗೆ ಮಲ್ಲಿಕಾರ್ಜುನ್ ಪಾಟೀಲ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ಪಾಟೀಲ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ರಘುವೀರ್, ನಿಮ್ಮಿಂದ ಶುರು ಮಾಡ್ತೀನಿ. ನಿನ್ನೆ ಒಂದು ಕಡೆ CSK ಹಾಗೆ ಇನ್ನೊಂದು ಕಡೆ ಪಂಜಾಬ್ ಕಿಂಗ್ಸ್, ಅಂದರೆ ಕಿಂಗ್ಸ್ಗಳ ನಡುವಿನ ಕಾದಾಟ. ಅಂದರೆ ಹೆಸರಿಗಷ್ಟೇ CSK ಕಿಂಗ್ಸ್ ಆಗಿ ಉಳಿದಿದೆ ಈ ಬಾರಿ, ಹಾಗೆ ಕಳೆದ ಬಾರಿ ಕೂಡ. ಸೊ ಹೇಗಿತ್ತು ನಿನ್ನೆ ಮ್ಯಾಚ್? ನಿನ್ನೆ ಮ್ಯಾಚ್ ಮೇಡಮ್ ಖಂಡಿತ ಚೆನ್ನಾಗಿ ಬಂತು. ಯಾಕಂತಂದರೆ ಶ್ರೇಯಸ್ ಅಯ್ಯರ್ ಅವರು ಅದ್ಭುತವಾದ ಏನು ನಾಯಕತ್ವನ ಕಳೆದ ಒಂದು ಸೀಸನ್ನಲ್ಲಿ ಗುರುಸ್ಕೊಂಡಿದ್ರಲ್ಲ, ಅದನ್ನೇ ಮುಂದುವರಿಸೋದಕ್ಕೆ ಈಗ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ. ಕಳೆದ 2 ಮ್ಯಾಚ್ನಲ್ಲೂ ಗೆದ್ದು ಅಗ್ರಸ್ಥಾನದಲ್ಲಿದ್ದಾರೆ. ಇನ್ನು ಚೆನ್ನೈ ಅಂತ ಬಂದಾಗ ಕಳೆದ ಮ್ಯಾಚ್ನಲ್ಲಿ ಭಾರಿ ಹೀನಾಯವಾಗಿ ಸೋತಿದ್ರು. ಆದರೆ ಒಂದು ಕಂಬ್ಯಾಕ್ ಅಂತ ಅವ್ರಿಗೊಂದು ಸಿಕ್ಕಿದೆ. ಹೇಳಕ್ ಬಂದರೆ ಕಳೆದ ಬಾರಿ ಅಗ್ರ ಕ್ರಮಾಂಕ ಕುಸಿದೋಗಿತ್ತು, ಮಧ್ಯಮ ಕ್ರಮಾಂಕದಲ್ಲಿ ಯಾರು ಕೈ ಹಿಡಿಲಿಲ್ಲ. ಇಂಥದೆಲ್ಲ ಆಗಿ ಕೊನೆಯ ಹಂತದಲ್ಲಿ ಶತಕದಂಚಿನಲ್ಲಿ ಬಂದು 127 ಅಂತ ಸಾಧಾರಣ ಮೊತ್ತನ ಕೊಟ್ಟಿದ್ರು. ಆದರೆ ನಿನ್ನೆ ಮ್ಯಾಚ್ ಅಂತ ಬಂದಾಗ CSK ತಂಡ ವಿದೇಶಿ ಆಟಗಾರರನ್ನ ನಂಬಿಕೆಯನ್ನ ಇಟ್ಕೊಳ್ಳದೆ ಭಾರತೀಯರ ಮೇಲೆ ಹೆಚ್ಚಿನ ನಂಬಿಕೆ ಇಟ್ಟು ವಿದೇಶಿ ಆಟಗಾರ ಕೇವಲ 2 ಆಟಗಾರರನ್ನ ಆಡಿಸಿ ಇನ್ನುಳಿದ 9 ಆಟಗಾರರನ್ನ ಭಾರತೀಯ ಆಟಗಾರರನ್ನ ಆಯ್ಕೆ ಮಾಡಿ ಆಡಿಸಿಕೊಂಡಿರೋದು ಒಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಉದಯೋನ್ಮುಖ ಆಟಗಾರರ ಮೇಲೆ ಹೆಚ್ಚಿನ ನಂಬಿಕೆ ಇಟ್ಕೊಂಡು ಪ್ರಶಾಂತ್ ವೀರ್ ಮತ್ತೆ ಕಾರ್ತಿಕ್ ಶರ್ಮಾ ಅವರನ್ನ ದೊಡ್ಡ ಮೊತ್ತಕ್ಕೆ ಖರೀದಿ ಮಾಡಿ ಅವರನ್ನ ಬೇಂಚ್ ಕಾಯಿಸೋದಕ್ಕೆ ಅಷ್ಟೇ ಅಲ್ಲ, ಅವರನ್ನ ಆಡಿಸ್ತೀವಿ ಅನ್ನೋದಕ್ಕೆ ಅವ್ರಿಗೊಂದು ಚಾನ್ಸ್ ಕೊಟ್ಟಿದ್ರು. ಅವರು ಅಷ್ಟೊಂದು ಚೆನ್ನಾಗಿ ಆಡಿಲ್ಲ ಆದ್ರೂ ಸಹಿತ ಚೆನ್ನಾಗಿ ಆಟಾಡ್ಸ್ಕೊಂಡು ಹೋಗ್ತಾರೆ. ಅಗ್ರ ಕ್ರಮಾಂಕದಲ್ಲಿ ಋತುರಾಜ್ ಗಾಯಕ್ವಾಡ್ ಆಗಿರ್ಬೋದು, ಆಯುಷ್ ಮಾತ್ರೆ, ಹೌದು, ಅದ್ಭುತವಾದ ಆರಂಭಿಕನ ತಂದು ಕೊಡ್ತಾರೆ. ಏನು CSK ತಂಡ 200 ಗಡಿಯನ್ನು ದಾಟೋದಕ್ಕೆ ಆಯುಷ್ ಮಾತ್ರೆ ಅವರ ಬ್ಯಾಟಿಂಗ್ ಚೆನ್ನಾಗಿ ತಂದು ಕೊಡ್ತು. ಅದೇ ರೀತಿ ಶಿವಮ್ ದುಬೆ ಅವರ ಅದ್ಭುತವಾದ ಪ್ರದರ್ಶನ. ಇನ್ನು ಪಂಜಾಬ್ ಅಂತ ಬಂದಾಗ ಏನ್ ಆರಂಭಿಕ ಜೋಡಿ ಇತ್ತಲ್ಲ, ಅವ್ರು ಮೊದಲಿಂದಲೇ ಚಚ್ಚಕ್ಕೆ ಶುರು ಮಾಡಿದ್ರು CSK ಬಾಲರ್ಗಳನ್ನ. ಅನ್ಕೊಂಡಿದ್ವಿ ಅವರು ಪಂಜಾಬ್ ತಂಡ ಏನ್ ಟಾಸ್ ವಿನ್ ಆಗಿ ಮೊದಲ ಬೌಲಿಂಗ್ ಅನ್ನ ಚೂಸ್ ಮಾಡಿ, ಅವರಿಗೆ ಗೊತ್ತಿತ್ತು ಕೊನೆಯ ಹಂತದಲ್ಲಿ ಡ್ಯೂ ಫ್ಯಾಕ್ಟರ್ ಇರೋದ್ರಿಂದ ಅದ್ಭುತವಾಗಿ ಟಾರ್ಗೆಟ್ ನ ರೀಚ್ ಆಗ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಶ್ರೇಯಸ್ ಅಯ್ಯರ್ ಅವರ ಒಂದು ಏನು ನಾಯಕತ್ವದ ಇತ್ತಲ್ಲ, ಚಾಣಕ್ಷತನ, ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡು CSK ತಂಡದ ಬಾಲರ್ ಅನ್ನ ಚಚ್ಚಿ ಬಿಸಾಕಿದ್ರು ಅಂತ ಹೇಳಕ್ ಇಷ್ಟಪಡ್ತು. ಇನ್ನು ಪಾಟೀಲ್ ಸರ್, ಬ್ಯಾಕ್ ಟು ಬ್ಯಾಕ್ 2 ಸೋಲು CSKಗೆ. ನಿನ್ನೆ ಕೂಡ ನಾವು ಮಾತಾಡಿದ್ವಿ ಪಂಜಾಬೇ ಗೆಲ್ಲುತ್ತೆ ಅಂತ, ಅದೇ ರೀತಿ ಆಯ್ತು. ಏನ್ ಹೇಳ್ತೀರಾ? ನಾವಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಗೊತ್ತು ಈ ನಿನ್ನೆ CSKನೇ ಸೋಲ್ತಿತ್ತು ಅಂತ ಹೇಳಿ. ಯಾಕಂದ್ರೆ ಕರ್ಮ ರಿಟರ್ನ್ಸ್. ಅವ್ರು ಯಾವಾಗ RCBನ ಅಂಗಿಸಿದ್ರು 5 ಕಪ್ಪು ಅಂತ ಹೇಳಿ, ಅವತ್ತಿಂದ ಅವರು ಡೌನ್ ಫಾಲ್ ಸ್ಟಾರ್ಟ್ ಆಯ್ತು. ಮತ್ತೇನು ಅಂತಂದ್ರೆ CSKಗೆ ತವರ್ ನೆಲದಲ್ಲಿ ಹೊಡಿತೀನಿ ಅನ್ನುವಂಥ ಅಹಮ್ಮು ಜಾಸ್ತಿ ಇತ್ತು ನಿನ್ನೆ. ಆ ಒಂದು ಅಹಂನ ಖಂಡಿತವಾಗ್ಲೂ ಪಂಜಾಬ್ನವ್ರು ಇಳಿಸಿದ್ರು ಅಂತ ಹೇಳ್ಬೋದು. ನೋಡಿ, ನಿನ್ನೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಚು, ಎಂತ ಫ್ಲಾಟ್ ಪಿಚ್ ಇತ್ತು ಅಂತಂದ್ರೆ 240 260 ಟಾರ್ಗೆಟ್ ಕೊಡುವಂತ ಪಿಚ್ ಅದು. ಇವರು ನಾನು ಆಡಕ್ಕೆ ಬರಲ್ಲ ಅನ್ನೋ ತರ ಆಡ್ತಾರ. ಒಬ್ಬೊಬ್ರು ಒಂದು ಗಾಯಕ್ವಾಡ್, ಆತ ಎಲ್ಲಿ ಆತನ ಫಾರ್ಮ್ ಹೋಗಿದ್ಯೋ ಅವನಿಗೆ ಗೊತ್ತಿಲ್ಲ. ಇನ್ನು ಸಂಜು ಸ್ಯಾಮ್ಸನ್ ಅಂತ ಕುಣಿದಾಡ್ಬಿಟ್ರು. ಪಾಪ ಜಡೇಜಾನ್ ಬಿಟ್ಬಿಟ್ರು ಆ ಕಡೆಗೆ. ಇವ್ರು ಕರ್ಕೊಂಡ್ ಬಂದಿದ್ದಾರೆ. ವರ್ಲ್ಡ್ ಕಪ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು. ವರ್ಲ್ಡ್ ಕಪ್ ಇನ್ನಂಗೆ ತುಂಬಾ ಒಳ್ಳೆ ಕಾಂಟ್ರಿಬ್ಯೂಷನ್. ಬಟ್ ಇಲ್ಲಿ ಏನಿದೆ, CSKಗೆ ಹೋದ ಏನು ಐರನ್ ಲೆಗ್ ಅಂತಾರಲ್ಲ, ಹಂಗಾಗಿಬಿಟ್ಟಿದೆ ಇದು. ಆ CSKಗೆ ಹೋದವ್ರದೆಲ್ಲ ಕತೆ ಹಂಗೆ ಆಗಿಬಿಟ್ಟಿದೆ. ಅವ್ರದ್ದಂತೂ ವೇಸ್ಟು. ಈ ತಂಡದಲ್ಲಿ ಹೊಗಳಬೇಕಾಗಿದ್ದಂಥದ್ದು ಏಕೈಕ ಒಬ್ಬ ವ್ಯಕ್ತಿ, ಇಬ್ಬರನ್ನ ಹೇಳ್ತೀನಿ, ಶಿವಮ್ ದುಬೆ ಮತ್ತು ಆಯುಷ್ ಮಾತ್ರೆ. ಇವರಿಬ್ಬರನ್ನೇ. ಉಳಿದ ಎಷ್ಟು 9 ಜನ ಇದಾರಲ್ಲ, ವರ್ಸ್ಟ್ ಆಟ ಸೋಲೋಕೆ ಎಲ್ಲರೂ 9 ಜನನೂ ಕಾರಣನೇ. CSK ತಂಡದ ಮೈನಸ್ ಇವ್ರದ್ದು ಒಂದ್ ಏನ್ ಹೇಳ, ಈಗಲೂ ಕೇಳಿ ನೀವು CSK ಯಾಕೆ ಸೋತ್ರು, ಫ್ಯಾನ್ಸ್ನ ಕೇಳಿ ಯಾಕೆ ಸೋತ್ರು. 5 ಕಪ್, ಬರೀ 5 ಕಪ್. 8 ಸರಿ ತೋರಿಸ್ತೀರಾ 5 ಕಪ್ನ. ಆ 5 ಕಪ್ನ ತಗೊಂಡೋಗಿ ಮಣ್ಣಾಗ ಹಾಕಿ ಮೊದಲು ಇಲ್ಲಿ ಗೆಲ್ಲೋದನ್ನ ನೋಡ್ಕೊಳ್ಳಿ ಮ್ಯಾಚ್ನ. ಲಾಸ್ಟ್ ಸೀಸನ್ ಲಾಸ್ಟ್ ಅಲ್ಲಿ ಇದ್ರು ಇವ್ರು ಹೆಂಗ್ ಖುಷಿ ಪಡ್ತಾ ಇದಾರೆ ಗೊತ್ತಾ? ಈಗ ಆ ಪಾಯಿಂಟ್ಸ್ ಟೇಬಲ್ ನ ಉಲ್ಟಾ ಇಟ್ಕೋತಾ ಇದಾರೆ. ಉಲ್ಟಾ ಇಟ್ಕೊಂಡಾಗ ಟಾಪ್ ಇಂದ ಅವ್ರೇ ಬರುತ್ತಲ್ಲ, ಹಂಗೆ
ಇವ್ರ ಯೋಗ್ಯತೆಗೆ ಒಂದು ಮ್ಯಾಚ್ ಗೆಲ್ಲಕ್ಕಾಗ್ತಾ ಇಲ್ಲ ಲಾಸ್ಟ್ ಸೀಸನ್ ಇಂದ ಮತ್ತೆ 5 ಕಪ್ಪು ಇದನ್ನ ಡೈಲಾಗ್ ಹೇಳೋದನ್ನ ಬಿಟ್ರೆ ಉದ್ಧಾರ ಆಗ್ತಾರೆ ಇವರು. ಅಲ್ಲಿ SRH 300 ಹೊಡಿತೀನಿ ಅಂತ ಅವ್ರು ಹೇಳುತ್ತಾ ಇದಾರೆ. ಇವರು 5 ಕಪ್ ಇರೋದಕ್ಕೆ ಇವ್ರು ಹೊಡಿತಾನೆ ಇಲ್ಲ. ಒಂದು ಧೋನಿ ಇಲ್ಲ ಅಂತಂದ್ರೆ, ನಾನು ನಿನ್ನೆನೂ ಹೇಳಿದ್ದೆ, ಧೋನಿ ಇಲ್ಲ ಅಂತಂದ್ರೆ CSK ತಂಡ ಏನು ಇಲ್ವೇ ಇಲ್ಲ. ಋತುರಾಜ್ ಗಾಯಕ್ವಾಡ್ ಒಂಥರ ಬಾಬರ್ ಅಜಮ್ ತರ ಆಡ್ತಾನೆ, ನಿಧಾನ ಕುಟು ಆರಂಭದಲ್ಲಿ ಸಂಜು ಸ್ಯಾಮ್ಸನ್ ಅವನು ಒಂದು 6 ಓವರಲ್ಲಿ 80 ರನ್ ಹೊಡೆದು ಕೊಟ್ಟಿದ್ರೆ 240+ ಹೋಗ್ತಾ ಇತ್ತು. ಇಲ್ಲಪ್ಪ ನಾವು 160 ಒಳಗಡೆ, ಯಾಕಂದ್ರೆ CSK ಆ ಪಿಚ್ ಏನಿತ್ತಲ್ಲ, ಅದು ಚೆನ್ನೈನಲ್ಲದಂತ ಪಿಚ್ ಬ್ಲ್ಯಾಕ್ ಸಾಯಿಲ್ ಇಂದ ರೆಡ್ ಸಾಯಿಲ್ ಬದಲಾವಣೆ ಮಾಡಿದ್ದಾರೆ. ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಆಗಿದೆ, ಗೊತ್ತಿರ್ಬೇಕಾಗತ್ತೆ. ಅಷ್ಟು ಗೊತ್ತಿಲ್ಲ ಅಂದ್ರೆ ಬರೀ ಕುಟು ಆಡ್ತಾ ಇದ್ರು. 22 ಬಾಲಲ್ಲಿ 28 ರನ್. T20ಗಲ್ಲ, ಒನ್ ಡೇಗೂ ಇವ್ರನ್ನ ಯೋಗ್ಯತೆ ಇಲ್ಲ ಅಂತ ಕರ್ಕೋಬೇಕು. ಇನ್ನು ಕಾರ್ತಿಕ್ ಶರ್ಮಾ ಏನು 14 ಕೋಟಿ ಕೊಟ್ಟಿದ್ದು, 20 ಕೋಟಿ ಕೊಟ್ಟಿದ್ದು, ವರ್ಸ್ಟ್ ಪರ್ಫಾರ್ಮೆನ್ಸ್. ಇನ್ನು ಪ್ರಶಾಂತ್ ವೀರ್, ಇವರಂತೂ ಯಾವ ವೀರನೋ ಏನೋ ಗೊತ್ತಿಲ್ಲ. 6 ಬಾಲ್ ಆಡಿದಾರಲ್ಲ, ಅದರಲ್ಲಿ ಒಂದು ಬೌಂಡ್ರಿ ಬೇರೆ ಬಂದಿದೆ, ಅದು ಕೂಡ ಡೆತ್ ಓವರ್ಸ್ನಲ್ಲಿ ಇಷ್ಟು ಕೆಟ್ಟದಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಶಿವಮ್ ದುಬೆ 2-3 ಬಾಲಲ್ಲಿ ಸಿಂಗಲ್ ತಗೊಳ್ಬೋದಾಗಿತ್ತು, ಆದ್ರೂ ಓಡ್ಲಿಲ್ಲ. ಇವನೇನು ಹೊಡಿತಾನೆ ಬಿಡಪ್ಪ, ಸುಮ್ಮನೆ 14 ಕೋಟಿ ವೇಸ್ಟ್ ಅನ್ನೋ ಮೈಂಡಲ್ಲೇ ಬಂತು. ಬಟ್ ಆ 200 ದಾಟೋದಕ್ಕೆ ಏಕೈಕ ಕಾರಣ ಅಂತಂದ್ರೆ ಸರ್ಫ್ರೈಸ್. ತುಂಬಾ ಚೆನ್ನಾಗಿ ಆಡ್ದ ಆ ಹುಡುಗ. RCBಲೂ ಇದ್ದಾಗಲೂ ಕೂಡ ಅಂಥದ್ದೇ ಒಂದು ಪರ್ಫಾರ್ಮೆನ್ಸ್ ಕೊಡ್ತಿದ್ದ. ಬಟ್ ಕೆಲವೊಂದು ಮ್ಯಾಚ್ಗಳು ವೈಪರೀತ್ಯ ಆಯಿತು. ದೇಶಿ ಕ್ರಿಕೆಟ್ನಲ್ಲಿ ತುಂಬಾ ಚೆನ್ನಾಗಿ ಆಡಿದ, ಅದಕ್ಕೋಸ್ಕರನೇ ಅವಕಾಶ ಸಿಕ್ತು. ಆ 12 ಬಾಲ್ಗಳಲ್ಲಿ 30+ ರನ್ ಏನು ಹೊಡೆದ್ರಲ್ಲ, ಅಲ್ಲಿ ಆ 200+ ರನ್ ಬರೋದಕ್ಕೆ ಸಾಧ್ಯ ಆಯಿತು. ಕೊನೆಯಲ್ಲಿ ಒಂದು ಸ್ವಲ್ಪ ಶಿವಮ್ ದುಬೆ ಕೂಡ ಮಿಂಚಿದ್ರು. ಇನ್ನು ಇದು ಅವರ ಬಾಲಿಂಗ್ ಬಂದರೆ ಹರ್ಷದೀಪ್ ಆಗಿರ್ಬೋದು, ಆಮೇಲೆ ಜಾನ್ಸನ್ ಆಗಿರ್ಬೋದು, ಇವ್ರು ಯಾರು ಕೂಡ ಅಷ್ಟರ ಮಟ್ಟಿಗೆ ಪರ್ಫಾರ್ಮೆನ್ಸ್ ಇಲ್ಲ. ಒಂದು ಸ್ವಲ್ಪ ಯಜುವೇಂದ್ರ ಚಹಲ್ ಒಂದು ಸ್ವಲ್ಪ ಕಟ್ಟಿ ಹಾಕುವಂಥ ಪ್ರಯತ್ನ ಪಟ್ಟರು ಕೂಡ 1 ಓವರ್ ಕಡಿಮೆನೇ ಆಡಿಸಿದ್ರು. ಇಲ್ಲಾಂದರೆ ಅವ್ರನ್ನೂ ಇನ್ನೊಂದು ಓವರ್ ಆಡಿಸಿದ್ರೆ 200 ದಾಟ್ತಾನೆ ಇರಲಿಲ್ಲ. ಹಂಗೆ ಹೇಳ್ಕೊಳ್ಳುವಂಥ ಪಂಜಾಬ್ದು ಬಾಲಿಂಗ್ ಏನು ನನಗೆ ಕಂಡಿಲ್ಲ. ಬಟ್ ಪಂಜಾಬ್ ಬ್ಯಾಟಿಂಗ್ ಅಂತ ಬಂದರೆ ಎಷ್ಟು ಹೊಗಳ್ಬೇಕು ಇವ್ರನ್ನ. ಖಂಡಿತವಾಗ್ಲೂ ಲಾಸ್ಟ್ ಟೈಮ್ ಇವರು ಕಪ್ ಗೆದ್ದಿಲ್ಲ ಅನ್ನುವಂಥ ಒಂದು ಸಿಟ್ಟು ಇದೆಯಲ್ಲ, ಅದನ್ನ ಈಗ ತೋರಿಸ್ತಾ ಇದ್ದಾರೆ. ಕಪ್ ಗೆಲ್ಲುವಂತ ದಾರಿಲಿದ್ದಾರೆ. ಅಂಥದ್ರಲ್ಲೂ ಈ CSK ದಂತವ್ರು ಸಿಕ್ಕರೆ ಚಚ್ಚಿ ನಾಯಿಗೆ ನೋಡ್ದಂಗೆ ಹೊಡೆದು ಬಿಸಾಗಿ ಬಿಡ್ತಾರೆ. ಓಕೆ, ಪ್ರಿಯಾಂಶ್ ಆರ್ಯ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಕೊಟ್ರು. ನೋಡಿ, 200+ ನೀವು ಟಾರ್ಗೆಟ್ ಇದೆ ಅಂತ ಅಂದಾಗ ನಿಮ್ಗೊಂದು ಸ್ಟಾರ್ಟ್ ಚೆನ್ನಾಗಿರ್ಬೇಕಾಗತ್ತೆ. ಆ ಸ್ಟಾರ್ಟ್ನ ತುಂಬಾ ಚೆನ್ನಾಗಿ ಪ್ರಿಯಾಂಶ್ ಆರ್ಯ ಕೊಟ್ರು. ಪ್ರಭು ಸಿಮ್ರನ್ ಒಂದು ಸ್ವಲ್ಪ ಡಲ್ ಆಗಿ ಕಾಣಿಸಿದ್ರು ನನಗೆ. 43 ರನ್ ಬಂದಿದೆ, ಬಟ್ ಆ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಇರಲಿಲ್ಲ. ಆಮೇಲೆ ಸಿಂಗಲ್ಸ್ ತಗೊಳಕ್ ಪ್ರಯತ್ನ ಪಡ್ತಾ ಇರಲಿಲ್ಲ. ಒಂದು ಬೌಂಡ್ರಿ ಹೊಡೆದ್ರೆ ಒಂದು 2-3 ಬಾಲ್ ಮಿಸ್ ಮಾಡ್ತಾ ಇದ್ರು. ಆ ಒಂದು ಚಾರ್ಮ್ ಪ್ರಭು ಸಿಮ್ರನ್ ಇಂದ ಸಿಗಲಿಲ್ಲ. ಕನೋಲಿ ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗಿದ್ರು, ಈ ಸರಿನೂ ಕೂಡ ಚೆನ್ನಾಗಿ ಮಾಡಿದ್ರು. ಬಟ್ ವಿಶೇಷವಾಗಿ ಹೋಗ್ಬೇಕಂದ್ರೆ ಶ್ರೇಯಸ್ ಅಯ್ಯರ್. ನೋಡಿ, ಒಂದು ತಂಡ 3 ವಿಕೆಟ್ ಕಳ್ಕೊಂಡು ಒಂದು ಸ್ವಲ್ಪ ಗೆಲುವಿನ ಹಾದಿಲಿ ಲಯ ತಪ್ತಾ ಇದೆ ಅಂತ ಅಂದಾಗ ಆ ಲಯವನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡು ಯಾವಾಗ ಬೇಕು ಬೌಂಡ್ರಿ ಹೊಡೆದ್ರು, ಯಾವಾಗ 6 ಬೇಕು ಅವಾಗ 6 ಹೊಡೆದ್ರು. ಅದ್ಭುತವಾದಂಥ ಇನ್ನಿಂಗ್ಸ್ನ ಆಡಿದ್ರು. ನನಗನ್ಸಿದ ಮಟ್ಟಿಗೆ ಬೆಸ್ಟು. ನಯಲ್ ವದೇರಾ, ಶಶಾಂಕು ಇವ್ರನ್ನೆಲ್ಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇವ್ರು ಏನು ನನಗಂತೂ ಪರ್ಫಾರ್ಮೆನ್ಸ್ ಕಾಣಿಸ್ತಾ ಇಲ್ಲ. ಬ್ಯಾಟಿಂಗ್ ಅಬ್ಬರ ತುಂಬ ಚೆನ್ನಾಗಿತ್ತು. ಪಂಜಾಬ್ ಅದ್ಭುತವಾದಂಥ ಗೆಲುವು. ನಾನು ಅನ್ಕೊಂಡಿದ್ದೆ CSK 209 ಹೊಡೆದಾಗ ಅನ್ಕೊಂಡಿದ್ದೆ ಒಂದು ಫೈಟ್ ಆಗುತ್ತೆ ಅಂತ ಹೇಳಿ. ಬಟ್ ಇಷ್ಟರ ಮಟ್ಟಿಗೆ ಕಳಪೆ. ಒಬ್ಬರೂ ಕೂಡ ಸ್ಲೋ ಬಾಲ್ ಟ್ರೈ ಮಾಡಲಿಲ್ಲ, ಒಬ್ಬರೂ ಕೂಡ ವೈಡ್ ಯಾರ್ಕರ್ ಟ್ರೈ ಮಾಡಿಲ್ಲ. ನಾನು ಇಲ್ಲ ಸ್ಲಾಟ್, ಅವ್ನು 20 ರನ್ ಕೊಟ್ಟಿದ್ದಾನೆ, ನಾನು 22 ಕೊಡ್ತೀನಿ. ನಾನು ಅವ್ನು 15 ಕೊಟ್ಟಿದ್ದಾನೆ, ನಾನು 16 ಕೊಡ್ತೀನಿ. ಈ ಕಾಂಪಿಟೇಷನ್ ಮೇಲೆ ಬಾಲ್ ಮಾಡ್ತಾ ಇದ್ದಾರೆ. ಇವ್ರು ಬಂದಿರೋದೇ ಇಬ್ಬರನ್ನ ನೆನಪು ಮಾಡಿಕೊಂಡು, ಒಂದು ನೂರ್ ಅಹ್ಮದ್, ಇನ್ನೊಂದು ರಾಹುಲ್ ಚಾವ್ರಿ. ಇವ್ರಿಬ್ಬರನ್ನ ನನ್ನ ಮಾತ್ರ ಇವ್ರು ಸ್ಟ್ರಾಂಗ್ ಇದ್ದಾರೆ ಅಂತ ಬಂದರು. ಅವ್ರಿಬ್ಬರಿಗಂತೂ ನಾಯಿ ಹೊಡೆದ್ರು. ಇಬ್ರು ನೋಡಿ 4 ಓವರ್ 38 ಒಬ್ಬರು ಕೊಟ್ಟರೆ, ಇನ್ನೊಬ್ರು 4 ಓವರ್ 46 ಕೊಟ್ಟವ್ರೆ. ಇನ್ನು ಖಲೀಲ್ ಅಹ್ಮದ್ ಆರಂಭದಲ್ಲಿ ಲಯ ತಪ್ಪಿಬಿಟ್ರು, ಆಮೇಲೆ ಸುಧಾರಿಸ್ಕೊಂಡ್ರು. ಬಟ್ ಲಯ ತಪ್ಪಿಬಿಟ್ಟಿದ್ರು. ಮ್ಯಾಟ್ ಹೆನ್ರಿ ಅಂತೂ ಬಂದಾಗ ಒಂದ್ಸರಿ ಮೆಟ್ಲೆ ಹೊಡಿತಾ ಇದ್ರೇನೋ ಮ್ಯಾಟ್ ಹೆನ್ರಿಗೆ, ಹಂಗೆ ಹೊಡೆದ್ಬಿಟ್ರು. ಇನ್ನೊಂದು ಕಡೆಗೆ ಕಂಬೂಜ್ ತುಂಬಾ ಚೆನ್ನಾಗಿ ಬಾಲ್ ಹಾಕಿದ್ರು, ರನ್ ಕೊಟ್ಟಿದ್ದಾರೆ. ಬಟ್ ಲೈನ್ ತುಂಬ ಚೆನ್ನಾಗಿತ್ತು. ಬಟ್ ಕೊನೆಗೆ ರನ್ ವೀಕ್ ಆಯಿತು. ಬಟ್ ಬಂದವರೆಲ್ಲ ಗಂಟೆ ಬಾರಿಸಿ ಹೋಗ್ತಾರಲ್ಲ, ಹಾಗೆ CSK ಕತೆ ಆಯಿತು. ನಿಜವಾಗ್ಲೂ CSK ಇಷ್ಟರ ಮಟ್ಟಿಗೆ ಕಳಪೆ ಪ್ರದರ್ಶನ ಅವ್ರ ನೆಲದಲ್ಲೇ ಕೊಡ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಬ್ಯಾಟಿಂಗ್ನಲ್ಲಿ ಮಿಂಚಿರ್ಬೋದು, ಬಟ್ ಯಾವುದೇ ವಿಭಾಗದಲ್ಲೂ ಕೂಡ ಇಬ್ಬರು ಹೊರತುಪಡಿಸಿದರೆ ಯಾವುದೇ ವಿಭಾಗದಲ್ಲೂ ಕೂಡ CSK ಆ ಒಂದು ಹಳೆ ಚಾರ್ಮ್ನ ತೋರಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಪಂಜಾಬ್ ಆ ಒಂದು ಟ್ರೋಫಿಗೆ ನಾನು ಗೆಲ್ಲಬೇಕು, 0 ಟ್ರೋಫಿ ಇದೆ, ಅದನ್ನು ಗೆಲ್ಲಿಸ್ತೀನಿ ಅನ್ನುವಂಥ ಒಂದು ಇದಿದೆ. ಮತ್ತು ಒಂದು ಒಳ್ಳೆ ಮುಖ ಇದೆ. ಶ್ರೇಯಸ್ ಅಯ್ಯರ್ ಅನ್ನುವಂಥ ಒಬ್ಬ ಒಳ್ಳೆ ಕ್ಯಾಪ್ಟನ್ ಮುಖ ಇರೋದ್ರಿಂದ ಆ ತಂಡ ತುಂಬಾ ಚೆನ್ನಾಗಿ ಆಡಿತು ನಿನ್ನೆ ಮಾತ್ರ. ಎಸ್, ಇನ್ನು ರಘು, ಈಗ ಧೋನಿ ಆಡ್ತಾ ಇಲ್ಲ, ಸೊ ಅದು ಎಫೆಕ್ಟ್ ಆಗ್ತಾ ಇದೆಯಾ CSKಗೆ ಹೇಗೆ ಅಂತ ನಿಮ್ಮ ಪ್ರಕಾರ? ಹೌದು ಮೇಡಮ್, ಯಾಕಂತಂದ್ರೆ ಈಗ ತಂಡನ ದಶಕಗಳಿಂದ ಮುಂದುವರ್ಸ್ಕೊಂಡು ಬರ್ತಿರೋದು ಧೋನಿ ನಾಯಕತ್ವದಲ್ಲೇ. ಈಗ ಏನ್ ಸರ್ ಹೇಳ್ತಾರಲ್ಲ, 5 ಟ್ರೋಫಿ ಏನ್ ಗೆದ್ಕೊಂಡು ಬಂದಿರೋದು, ಅವರು ಆ ಒಂದು ನಾಯಕತ್ವದ ಚಾರ್ಮಿಂದನೇ ಗೆದ್ಕೊಂಡು ಬಂದಿರೋದು. ಅಂದ್ರೆ ಸಾಧಾರಣವಾಗಿ ಏನು 5 ಟ್ರೋಫಿ ಗೆದ್ದಿರೋದಲ್ಲ, ಅದು ಸಣ್ಣ ಮಾತಲ್ಲ. ಒಂದು ಟ್ರೋಫಿ ಗೆಲ್ಬೇಕು
ಗೆಲ್ಬೇಕಂದ್ರೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ ಅಂತ 5 ಟ್ರೋಫಿ ಗೆದ್ದಿರೋದ್ರಲ್ಲಿ ಧೋನಿ ಅವರ ಪಾತ್ರ ತುಂಬಾ ಮುಖ್ಯ ಆಗಿದೆ. ಹಾಗಂತ ಅಲ್ಲಿ ತಂಡದ ಆಟಗಾರರು ಅಷ್ಟೇ ಚೆನ್ನಾಗಿ ಆಟನ ಆಡ್ತಾ ಇದ್ರು. ಇವಾಗ ಈ ಒಂದು ಕೆಲವು ವರ್ಷಗಳ ಹಿಂದೆ ಅವರ ತಂಡದಲ್ಲಿ ಸ್ವಲ್ಪ ಏರಿಳಿತಗಳು ಕಂಡಿವೆ. ಇನ್ನು ಅವ್ರು ಏನು IPL ಸ್ಟಾರ್ಟಿಂಗ್ ಇಂದಲೂ ಅವ್ರದ್ದು ಏನ್ ಸೂತ್ರ ಇತ್ತಂದ್ರೆ ಚಿದಂಬರಂ ಸ್ಟೇಡಿಯಂ ಅಲ್ಲಿ ಅವರ ನೆಲ, ಅಲ್ಲಿ ನಾವು ಬಿಟ್ಕೊಡಲ್ಲ. ಇನ್ನುಳಿದ ಮ್ಯಾಚ್ ನಲ್ಲಿ ಒಂದ್ 2-3 ಗೆದ್ಕೊಂಡ್ರು 16 ಪಾಯಿಂಟ್ ಗಳಿಸಿ ಆರಾಮಾಗಿ ಪ್ಲೇ ಆಫ್ ಹಂತನ ದಾಟ್ತಿದ್ರು. ಆದ್ರೆ ಇವಾಗ ಅವರಿಗೆ ಮುಳುವಾಗ್ತಿರೋದು ಎಲ್ಲಂದ್ರೆ ಅವರ ನೆಲದಲ್ಲೇ ಅವ್ರು ಸೋಲ್ತಾ ಇರೋದು. ಅವ್ರದ್ದು ಏನ್ ಸೂತ್ರ ಐತಲ್ಲ ಅದನ್ನ ಮೊದಲು ಬ್ರೇಕ್ ಮಾಡಿದ್ದಾರೆ. ಈಗ ಕಳೆದ ಬಾರಿ ಏನು RCB ಗೆತ್ತಲ್ಲ ಚಿದಂಬರಂ ಸ್ಟೇಡಿಯಂ ಅಲ್ಲಿ, ಅವರು 18 ವರ್ಷದ ನಂತರ ಆ ಒಂದು ಪಿಚ್ ನಲ್ಲಿ ಗೆಲುವನ್ನ ಇದ್ ಮಾಡ್ಕೊಂತಾರೆ. ಅಂದ್ರೆ ಸೂತ್ರ ಅಲ್ಲಿ ಕಂಡು ಹಿಡ್ಕೊಂಡ್ರು. ಅವರನ್ನ ಚಿದಂಬರಂ ಅಲ್ಲಿ ಸೋಲ್ಸಿದ್ರೆ ಆರಾಮಾಗಿ CSK ನ ಕಟ್ ಹಾಕ್ಬೋದು. ಅದೇ ರೀತಿ ನಡೀತಾ ಇದೆ ಇವಾಗ್ಲೂ ಸಹಿತ. ಇನ್ನು ಧೋನಿ ನಾಯಕತ್ವ ಏನಿದೆ ಅಲ್ಲ, ಈಗ ಋತುರಾಜ್ ಗಾಯಕ್ವಾಡ್ ನಾಯಕತ್ವದಲ್ಲಿ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ಬೋದು. ಅವರು ಏನು ಮಹಾರಾಷ್ಟ್ರ ಟೀಮ್ ಅನ್ನ ಏನ್ ಮುನ್ನಡೆಸ್ತಾ ಇದ್ದಾರೆ, ಅದ್ಭುತವಾಗಿ ಅವರು ಒಳ್ಳೆ ಕ್ವಾಲಿಟೀಸ್ ಇದೆ. ಆದ್ರೆ ಧೋನಿ ನಾಯಕತ್ವದಲ್ಲಿ ಕೊರತೆ ಕಾಣ್ತಾ ಇದೆ ಈ ಒಂದು ತಂಡದಲ್ಲಿ, CSK ತಂಡದಲ್ಲಿ. ಇವಾಗ ನಾವು ನೋಡ್ತಾ ಇದ್ವಿ CSK ಈ ಹಿಂದೆ ನಾವು ಸೀಸನ್ ಗಳೆಲ್ಲ ನೋಡ್ತಾ ಇದ್ರೆ ಹಿರಿಯ ಆಟಗಾರ ಇರ್ತಿದ್ರು, ಅನುಭವಿ ಆಟಗಾರ ಇರ್ತಿದ್ರು. ಏನ್ CSK ತಂಡ ಇರುತ್ತಲ್ಲ, ಅನುಭವಿಗಳಿಗೆ ಹೆಚ್ಚಿನ ಮಣೆ ಹಾಕ್ತಿದ್ರು. ಏನ್ ಇವರು ಅಂಕಲ್ಗಳು ಅದು ಇದು ಅಂತ ಹೇಳಿ. ಆದ್ರೂ ಸಹಿತ ಅವ್ರು ಬಂದು ಟ್ರೋಫಿ ಗೆಲ್ತಾ ಇದ್ರು. ಅವ್ರನ್ನ ಹೀಯಾಳಿಸ್ತಾ ಇದ್ರು, ಅಂಕಲ್ಗಳು ಇವ್ರ ಹತ್ರ ಏನಾಗತ್ತೆ ಅಂತ. ಆದ್ರೂ ಸಹಿತ ಅವ್ರು ಬಂದು ಟ್ರೋಫಿಯನ್ನ ಗೆಲ್ತಾ ಇದ್ರು. ಆದ್ರೆ ಈಗ ಏನಾಗ್ಬಿಡ್ತಂದ್ರೆ ಅವರು ಇವಾಗ ಆ ಹಳೆ ಏನ್ ಸೂತ್ರ ಇತ್ತಲ್ಲ, ಅನುಭವಿ ಆಟಗಾರನ ಹೊರತುಪಡಿಸಿ ಯುವ ಆಟಗಾರರ ಮೇಲೆ ಹೆಚ್ಚಿನ ಮಣೆ ಹಾಕ್ತಾ ಇದ್ದಾರೆ. ಇವಾಗ ಸರ್ ಹೇಳಿದ್ರು ಕಾರ್ತಿಕ್ ಶರ್ಮಾ ಆಗಿರ್ಬೋದು, ಪ್ರಶಾಂತ್ ವೀರ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಅವರು ಚೆನ್ನಾಗಿ ಆಟ ಆಡದೇ ಇರ್ಬೋದು. ಆದ್ರೆ 2 ಮ್ಯಾಚ್ ಅಲ್ಲೂ ಅವರು ಅದ್ಭುತವಾದ ಏನು ಪ್ರದರ್ಶನ ಏನ್ ಕೊಟ್ಟಿಲ್ಲ. ಅವರಿಗೆ ಏನು ಆ ಒಂದು ಮೊತ್ತಕ್ಕೆ ಖರೀದಿಸಿದ್ರಲ್ಲ, ಅವರು ಹೇಳ್ಕೊಳ್ಳುವಂತ ಆಟ ಅವರಿಂದ ಬಂದಿಲ್ಲ. ಆದ್ರೆ ಅವರಿಗೆ ತಂಡ ಯಾಕೆ ಮಣೆ ಹಾಕಿದೆ ಅಂದ್ರೆ, ಅವರು ಈಗೇನಂದ್ರೆ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಅದ್ಭುತವಾದ ಪ್ರದರ್ಶನ ತೋರ್ತಾ ಇದ್ರು. ಇವರಿಂದ ಒಳ್ಳೆ ಆಟನ ಹೊರತೆಗೆಯೋಣ ಅನ್ನೋ ಒಂದು ದೃಷ್ಟಿಯಿಂದ ಯುವ ಆಟಗಾರರ ಮೇಲೆ ಹೆಚ್ಚಿನ ಫೋಕಸ್ ಅನ್ನ ಮಾಡಿದ್ದಾರೆ. ಇವಾಗ ಸರ್ಫರಾಜ್ ಖಾನ್ ಆಗಿರ್ಬೋದು, ಇವರಿಗೆ ಭಾರತ ತಂಡದಿಂದ ಕೈ ಬಿಟ್ಟಿದ್ದಾರೆ. ಆದ್ರೆ CSK ತಂಡ ಇವರನ್ನ ಯಾಕೆ ಮಣೆ ಹಾಕಿದೆ ಅಂದ್ರೆ, ಇವರು ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಅದ್ಭುತವಾದ ಪ್ರದರ್ಶನ ತೋರಿಸ್ತಾ ಇದ್ದಾರೆ. ಇವರಿಂದ CSK ತಂಡದಿಂದ ಒಂದು ಒಳ್ಳೆ ಆಟನ ಹೊರತರಬಹುದು ಅನ್ನೋ ಒಂದು ಕಾರಣಕ್ಕೆ ಸರ್ಫರಾಜ್ ಖಾನ್ ಅವರನ್ನ ಮಣೆ ಹಾಕಿರೋದ್ರಿಂದ ಅವರು ಚೆನ್ನಾಗಿ ಆಟನ ಪ್ರದರ್ಶನ ನಿನ್ನೆ ತೋರಿದ್ರು. ಅದೇ ರೀತಿ ಮುಂದಿನ ದಿನಗಳಲ್ಲೂ ಕಾರ್ತಿಕ್ ಶರ್ಮಾ ಆಗಿರ್ಬೋದು, ಪ್ರಶಾಂತ್ ವೀರ್ ಅವರು ಬ್ಯಾಟಿಂದ ರನ್ಗಳು ಬರ್ಬೋದು. ಆದ್ರೆ ಇನ್ನು ಹೇಳ್ಬೇಕಂತ ಅಂದ್ರೆ ಚೆನ್ನೈ ತಂಡದಲ್ಲಿ ಧೋನಿ ಅವರು ಬಂದ್ರೆ ಒಂದು ಒಳ್ಳೆ ನಾಯಕತ್ವ, ಈಗಲೇ ನಾಮಮಾತ್ರ ಕ್ಯಾಪ್ಟನ್ ಆಗಿ ಋತುರಾಜ್ ಗಾಯಕ್ವಾಡ್ ಇರ್ತಾರೆ. ಆದ್ರೆ ಅಲ್ಲಿ ಎಲ್ಲ ಮಾಡೋದು ಕ್ಯಾಪ್ಟನ್ ಅವರಿಂದ, ಧೋನಿ ಅವರಿಂದಾನೆ. ಆ ರೀತಿ ಹೇಳಕ್ ಬಂದ್ರೆ ನಿನ್ನೆ ಅವರ ಕೊರತೆ CSK ತಂಡಕ್ಕೆ ಎದ್ದು ಕಾಣ್ತಾ ಇತ್ತು. ಯಾಕಂದ್ರೆ ಇಲ್ಲಿ ಈಗ ಹೆಚ್ಚಿನ ಅನುಭವ ಯಾರಿಗೂ ಇಲ್ಲದೆ ಇರೋ ಕಾರಣದಿಂದಾಗಿ ಸ್ವಲ್ಪ ಪ್ಯಾನಿಕ್ ಆಗಿರೋದು. ಈಗ ಪ್ರಶಾಂತ್ ವೀರ್ ಅವರ ಆಟನ ನಾವು ನೋಡ್ತಾ ಇದ್ವಿ, ಅವರು ಜಾಸ್ತಿ ಪ್ಯಾನಿಕ್ ಆಗ್ತಾ ಇದ್ರು. ಏನು ಎರ್ರಾಬಿರಿ ಶಾಟ್ ಹೊಡಿಯೋಕೆ ಹೋಗಿ ಮಿಸ್ ಮಾಡ್ಕೊಳ್ತಾ ಇದ್ರು. ಕೊನೆ ಹಂತದಲ್ಲಿ ಅದೇ ಇರುತ್ತೆ, ಹೊಡಿಬಡಿ ಆಟನೇ ಬೇಕಾಗಿರುತ್ತೆ. ಡೆತ್ ಓವರ್ ನಲ್ಲಿ ನಿಮ್ಗೆ ಆದಷ್ಟು ತಂಡದ ರನ್ ಅನ್ನ ಹೆಚ್ಚು ಮಾಡಬೇಕಾಗಿರುತ್ತೆ. ಆ ಒಂದು ಹಂತದಲ್ಲಿ ಪ್ರಶಾಂತ್ ವೀರ್ ಅವರು ಸಿಕ್ಕಾಪಟ್ಟೆ ಟ್ರೈಗಳನ್ನ ಮಾಡ್ತಾರೆ. ಆದ್ರೆ ಅವರಿಗೆ ಆ ಕೈಗೆಟಗಲ್ಲ, ಅವ್ರ ಏನು ಹೊಡಿತಾ ಇರೋ ಬ್ಯಾಟ್ ಇಂದ ಅವ್ರ ರನ್ನೇ ಬಂದಿಲ್ಲ. ಇನ್ನು CSK ತಂಡಕ್ಕೆ 20-30 ರನ್ ಸರ್ ಹೇಳ್ದಂಗೆ ನಿನ್ನೆ ಆ ಒಂದು CSK ತಂಡಕ್ಕೆ ಆ ಒಂದು ಚಾನ್ಸ್ ಇತ್ತು, 230 240. ಯಾಕಂತಂದ್ರೆ ಅವರಿಗೂ ಗೊತ್ತಿರುತ್ತೆ ಇವಾಗ ನಮ್ಮ ಬೌಲಿಂಗ್ ವೀಕ್ ಇರುತ್ತೆ. ಇವಾಗ ಗಾಯದ ಸಮಸ್ಯೆ ಇರೋದ್ರಿಂದ, ನೇತನ್ ಎಲಿಸ್ ಅವರ ತಂಡದಲ್ಲಿ ಇರೋದ್ರಿಂದ ಡೆತ್ ಓವರ್ ನಲ್ಲಿ ನಮ್ಗೆ ರನ್ಗಳು ಅಗತ್ಯ ಇರುತ್ತೆ. ಆ ಒಂದು ಹಂತದಲ್ಲಿ CSK ತಂಡ ಮೊದಲನೇ ಇನ್ನಿಂಗ್ಸ್ ನಲ್ಲೇ ಚೆನ್ನಾಗಿ ಬ್ಯಾಟಿಂಗ್ ಪ್ರದರ್ಶನ ಮಾಡಿ 240 ಅಥವಾ 260 ಮಾಡಿದ್ರೆ CSK ತಂಡಕ್ಕೂ ಒಂದು ಪ್ಲಸ್ ಪಾಯಿಂಟ್ ಆಗ್ತಾ ಇತ್ತು. ಆದ್ರೆ ಅವರು ಬ್ಯಾಟಿಂಗ್ ನಲ್ಲೂ ಸ್ವಲ್ಪ ಎಡುದ್ರು. ಕ್ಯಾಪ್ಟನ್ ಸರ್ ಹೇಳ್ದಂಗೆ ಋತುರಾಜ್ ಗಾಯಕ್ವಾಡ್ ಅವರು ಏನ್ ನಾಯಕನ ಸ್ಥಾನದಲ್ಲಿ ಇದ್ದು ಚೆನ್ನಾಗಿ ರನ್ ಹೊಡಿಬೇಕಿತ್ತಲ್ಲ, ಅವರು ಸ್ವಲ್ಪ ಸ್ಲೋ ಆಡಿದ್ರು. ಆ ಒಂದು ನಿಟ್ಟಿನಲ್ಲಿ ಸೋಲೋದಕ್ಕೆ ಈ ಬಾಲಿಂಗು ಮತ್ತೆ ಬ್ಯಾಟಿಂಗ್ ನಲ್ಲಿ ಸ್ವಲ್ಪ ಹಿನ್ನಡೆ ಕೊಡ್ತು. ಎಸ್, ಇನ್ನು ಪಾಟೀಲ್ ಸರ್, ನಮ್ಮ ಕನ್ನಡಿಗ ವೈಶಾಖ್ ಅವರ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ? ಒಂದೇನು ಅಂತಂದರೆ ಅಷ್ಟರ ಮಟ್ಟಿಗೇನು ಇಂಪ್ರೆಸಿವ್ ಆಗೇನು ಇರಲಿಲ್ಲ ವೈಶಾಖ್ ಅವ್ರದ್ದು ಕೂಡ. ಹೇಳ್ಕೊಳ್ಳೋಂಗೆ ಬಾಲಿಂಗ್ ಏನು ಇರಲಿಲ್ಲ. ಒಂದು ಲೆಕ್ಕಾಚಾರದಲ್ಲಿ ಓಕೆ ಪರ್ಫಾರ್ಮೆನ್ಸೇ. 4 ಓವರ್ 38 ಇದ್ದಿದ್ರಲ್ಲೇ ವಿಕೆಟ್ಸ್ಗಳನ್ನು ತಗೊಂಡ್ರು, ಇಲ್ಲ ಅನ್ನಲ್ಲ, 2 ವಿಕೆಟ್. ಬಟ್ 38 ಅಂದರೆ ಸರಾಸರಿ 10ಕ್ಕೆ ಬಂತದು. ಬಟ್ ಆ ಒಂದು ಪಿಚ್ನಲ್ಲಿ ಕಂಟ್ರೋಲ್ ಮಾಡಿದ್ದಂತೂ ಖಂಡಿತವಾಗ್ಲೂ ಇಂಪ್ರೆಸಿವ್ ಆಗಿದೆ. ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ಇದ್ದಿದ್ರಲ್ಲೇ ಅವರೇ ಬೆಟ್ರು. ನೋಡಿ, ಹರ್ಷದೀಪ್ 41 ಕೊಟ್ಟಿದ್ದಾರೆ, ಆಮೇಲೆ ಜಾನ್ಸನ್ 43 ಕೊಟ್ಟಿದ್ದಾರೆ, ಮತ್ತು ಸ್ಪಿನ್ನರ್ಗಳು ಏನೋ ಚೆನ್ನಾಗಿ ಹಾಕಿದ್ದಾರೆ. ಬಟ್ ವೈಶಾಖ್ ವಿಜಯಕುಮಾರ್ ಖಂಡಿತವಾಗ್ಲೂ ಇಂಪ್ರೆಸಿವ್ ಬಾಲಿಂಗ್. ಲಾಸ್ಟ್ ಮ್ಯಾಚಲ್ಲೂ ಕೂಡ ತುಂಬ ಚೆನ್ನಾಗಿ ಆಡಿದರು. ಮತ್ತು ನಾನು ಇನ್ನೊಂದೇನು ಅಂತಂದರೆ, ನಿನ್ನೆ ನಾನು CSK ದವ್ರು ಗೆಲ್ಲಿ ಅಂತಲೇ ಬೆಳ್ಕೊಂಡಿದ್ದೆ ಆ್ಯಕ್ಚುಲಿ, ನಿಜ ಹೇಳ್ತೀನಿ. ಯಾಕೆಂದರೆ
ನೆಕ್ಸ್ಟ್ ಮ್ಯಾಚ್ ಇರೋದು RCB ಜೊತೆಗೆ. ಹೌದು. ಈಗ ಸೋತವ್ರನ್ನ ಇನ್ನೂ ಸೋಲಿಸಿ ಅಳಿಸೋದು ಕಷ್ಟ, ಪಾಪ ಅನ್ಸ್ಬಿಡತ್ತೆ. ಈಗ ಒಂದ್ಸರಿ ಗೆಲ್ಲಿ ಆಮೇಲೆ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಆದ್ರೂ ಬರ್ಲಿ, ಒಂದು ಬಲಭುಜ ಹೆಂಗಿರ್ಬೇಕು ಅಂದ್ರೆ ಸಮಾನವಾಗಿರ್ಬೇಕು. ಈಗ ಸೋತವ್ರ ಮೇಲೆನೆ ಪ್ರಹಾರ ಮಾಡಿದ್ವಿ ಅಂದ್ರೆ ಏನಂತಾರೆ ಗೊತ್ತಾ, ಈಗ ಅವರೇ ಫ್ಯಾನ್ಸ್ ನಮ್ದು ಈ ಸರಿ ವೀಕ್ ಇಲ್ಲ ಬಿಡೋ, ನಾವು ಮೊದಲೇ ಆಡ್ಸೋತಿದ್ವಿ, ನಮ್ಗೆ ಗೊತ್ತಿತ್ತು ಅಂತಾರೆ. ಬಟ್ ಗೆದ್ದು ಬಂದಿದ್ರೆ ಅಂತಿದ್ವಿ ನಾವು, ಓಕೆ ನೋಡಿ ಹೆಂಗ್ ಸೋಲ್ಸಿದ್ವಿ ಅಂತ. ಈಗ ನಿಜವಾಗ್ಲೂ ನೀವು ಹೇಳ್ದಂಗೆ ಗುಬ್ಬಿ ಮೇಲೆನೆ ಬ್ರಹ್ಮಾಸ್ತ್ರ ಓಡ್ತಾರೆ ಇವ್ರು. ಈ ಮ್ಯಾಚ್ನೇ ಅವ್ರ ತವರ್ನಲ್ಲೇ ಸೋತಾ ಇದ್ದಾರೆ. 200 ಮೇಲೆ ಹೊಡೆದು ಸೋತಿದ್ದಾರೆ, ಇನ್ನು RCB ಮೇಲೆ ಗೆಲ್ತಾರೆ ಇವರು. ಈ ಒಂದು ಪ್ರಶ್ನೆ ಖಂಡಿತವಾಗ್ಲೂ ನಾವು ಫ್ಯಾನ್ಸ್ ಹೇಳ್ತಾನೆ ಇದ್ವಿ, ಖಂಡಿತವಾಗ್ಲೂ ಅದಂತೂ ಆಗಲ್ಲ. ಬಟ್ ವೇಟಿಂಗ್, ನಾನು ನಾಳೆ ಯಾವಾಗ ಆಗತ್ತೆ, 7:30 ಯಾವಾಗ ಆಗತ್ತೆ, ಅದಾದ ನಂತರ 10:30 ಯಾವಾಗ ಆಗುತ್ತೆ, 11 ಗಂಟೆಗೆ ನಾನು ಯಾವಾಗ ಗೆಲುವನ್ನ ನೋಡ್ತೀನಿ ಅಂತ ಖಂಡಿತವಾಗ್ಲೂ ವೇಟ್ ಮಾಡ್ತಾ ಇದ್ದೀನಿ. CSKದವರು 100% ಹೇಳ್ತೀನಿ, ಈ ಸರಿ ನಾನು ಬೇಕಾದ್ರೆ ಬರ್ಕೊಡ್ತಾ ಇದ್ದೀನಿ, ಈ ಸರಿ ಆ ಪಾಯಿಂಟ್ಸ್ ಟೇಬಲ್ನಲ್ಲಿ 9-10 ಇದೇ ಸ್ಥಾನದಲ್ಲಿ ಇರ್ತಾರೆ. 9-10 ಕೊನೆ ಮುಗಿಯೋವರೆಗೂ, ಮುಗಿದ ಮೇಲೂ ಕೂಡ 9-10 ಅದ್ರ ಮೇಲಂತೂ ಖಂಡಿತವಾಗ್ಲೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ತಂಡಗಳು ತಂಡವನ್ನ ತುಂಬಾ ಚೆನ್ನಾಗಿ ಕಟ್ಟಿದಾವೆ. ಬಾಲಿಂಗ್, ಬ್ಯಾಟಿಂಗ್, ಆಲ್ರೌಂಡರ್ ಎಲ್ಲವೂ ಇದಾವೆ. ಇದರಲ್ಲಿ ದುಡ್ಡು ಕಟ್ಟಿದ್ದಾರೆ ಅಷ್ಟೇ. ಇವ್ರು ಹೇಳ್ತಾ ಇದ್ರು, ನಮ್ಮ ರಘು ಹೇಳ್ತಾ ಇದ್ರು, ಚೆನ್ನಾಗಿ ಹೇಳ್ದ ಆತ, ದೇಶಿ ಪ್ರತಿಭೆಗಳನ್ನ ಅವ್ರು ಒತ್ತು ಕೊಟ್ಟಿದ್ದಾರೆ. ಒಪ್ಕೊಳ್ಳೋಣ, ನಮ್ಮ ದೇಶಿ ಪ್ರತಿಭೆಗಳನ್ನ ನಾವು ಬೆಳೆಸಬೇಕು. ಬಟ್ ಏನ್ ಗೊತ್ತೈತಿನ, ಅವ್ರಿಗೆ ಒಂದು ಒಳ್ಳೆ ಟ್ರೈನಿಂಗ್ ಇಂಪಾರ್ಟೆಂಟ್ ಆಗಿರುತ್ತೆ. ನಿನ್ನೆ ಪ್ರಶಾಂತ್ ವೀರ್ ಹೆದರ್ತಾ ಇದ್ರು ಬಾಲಿಂಗ್ ನ ಎದುರಿಸೋದಕ್ಕೆ, ಆ ಕ್ರೌಡ್ ಗಳನ್ನ ಎದುರಿಸೋದಕ್ಕೆ ಹೆದರ್ತಾ ಇದ್ರು. ಅಂತಹ ಒಬ್ಬ ಆಟಗಾರನ ಇಂಥ ದೊಡ್ಡ ವೇದಿಕೆಯಲ್ಲಿ ಸಡನ್ ಆ ಒಂದು ಅವಕಾಶ ಸಿಕ್ಕಾಗ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಆಗೋದೇ ಇಲ್ವೇನೋ ಅಂತ ಅನ್ಸುತ್ತೆ. ಮತ್ತು ನೆಹಲ್ ವೈದ್ಯರ ಆಗಿರ್ಬೋದು, ಇವ್ರ ಕಡೆನೂ ಹಾಗೇ ಇದೆ. ಶಶಾಂಕ್ ಆಗಿರ್ಬೋದು, ಸ್ಟೋನಿಸ್ ಆಗಿರ್ಬೋದು, ಇಲ್ಲೂ ಕೂಡ ಅದೇ ಪ್ರಾಬ್ಲಮ್ ಇದೆ. ಬಟ್ ಆ ಎರಡು ಬ್ಯಾಟಲ್ ನಾನು ನಿನ್ನೆ ಹೇಳ್ತಾ ಇದ್ನಲ್ಲ, ಬ್ಯಾಟಲ್ ಸೇಮ್ ಇದೆ, ಬಟ್ ಗೆಲ್ಲೋದು ಮಾತ್ರ ಪಂಜಾಬೇ ಅಂತ ಹೇಳಿ. ಬಟ್ ಪಂಜಾಬ್ ಗೆದ್ದಿದೆ. CSK ಅವರಿಗೆ ಮತ್ತೊಂದು ದೊಡ್ಡ ಅವಮಾನ. 5 ಕಪ್ ಇದೆ, ಬಟ್ ಆ ಒಂದು ಅವಮಾನವನ್ನ ತಡ್ಕೋಬೇಕು ಅವರಷ್ಟೇ. ಎಸ್, ಇನ್ನು ರಘು, ಈಗ ಎರಡೂ ಟೀಮ್ಗಳ ಕ್ಯಾಪ್ಟನ್ಸ್ ಏನ್ ಹೇಳ್ತೀರಾ, ಕ್ಯಾಪ್ಟನ್ಸ್ಗಳ ಬಗ್ಗೆ ಕಂಪೇರ್ ಮಾಡಿದ್ರೆ? ಕ್ಯಾಪ್ಟನ್ಸಿ ಕಂಪೇರ್ ಮಾಡಿದರೆ ಶ್ರೇಯಸ್ ಅಯ್ಯರ್ ಅವರು ಅದ್ಭುತವಾದ ಕ್ಯಾಪ್ಟನ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಅವರನ್ನು ಏನು ಡೆಲ್ಲಿಯಲ್ಲೂ ಅವರು ಡೆಲ್ಲಿ ಟೀಮ್ನ ಇನ್ನು ಮುನ್ನಡೆಸಿದಾಗಲೂ ಸಹಿತ ಫೈನಲ್ಗೆ ತಗೊಂಡೋಗ್ತಾರೆ. ಡೆಲ್ಲಿ ಟೀಮ್ನು ಇನ್ನೂ ತನಕ ಚಾಂಪಿಯನ್ ಆಗಿಲ್ಲ, ಆದರೆ ಆ ಒಂದು ಹೊಸ್ತಿಲಿಗೆ ತಂದು ಆ ತಂಡನ ಮುನ್ನಡೆಸಿ ತಗೊಂಡು ಹೋಗಿರ್ತಾರೆ. ಅದೇ ರೀತಿ KKR ತಂಡನ ಕ್ಯಾಪ್ಟನ್ ಆಗಿ ದಶಕದ ನಂತರ ಒಂದು ಟ್ರೋಫಿನ ಗೆದ್ದುಕೊಡ್ತಾರೆ. ಅದಾದ ನಂತರ ಪಂಜಾಬ್ ಬರ್ತಾರೆ, ಪಂಜಾಬಲ್ಲೂ ಅಷ್ಟೇ ಚೆನ್ನಾಗಿ ಕ್ಯಾಪ್ಟನ್ಸಿ ನಿಭಾಯಿಸಿ ಪಂಜಾಬ್ ತಂಡನು ಫೈನಲ್ಸ್ ಕರ್ಕೊಂಡು ಹೋಗ್ತಾರೆ. ಏನು ಗೆಲುವಿನ ಹೊಸ್ತಿಲಲ್ಲಿ ಬಂದು ಸೋತಿರ್ತಾರೆ, ಆದರೆ ಕಮ್ಬ್ಯಾಕ್ ಈ ಸಲನೂ ಮಾಡ್ತೇನೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರ ಮುಖದಲ್ಲಿ ಎದ್ದು ಕಾಣ್ತಾ ಇದೆ. ಅಷ್ಟೇ ಚೆನ್ನಾಗಿ ತಂಡನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಕಳೆದ ಬಾರಿ ಪಂಜಾಬ್ ನೋಡಿದಾಗ RCB ತಂಡಕ್ಕೆ ಕಂಪೇರ್ ಮಾಡಿದಾಗ ಪಂಜಾಬ್ ಅಷ್ಟೊಂದು ಸ್ಟ್ರಾಂಗ್ ಆಗಿ ಕಾಣ್ತಾ ಇಲ್ಲ, ಆದ್ರೂ ಸಹಿತ ಪಂಜಾಬ್ ತಂಡ RCBಗೆ ಸರಿಯಾದ ಟಕ್ಕರನ್ನೇ ಕೊಡ್ತು. ಇನ್ನು ಮುಂಬೈ ತಂಡವನ್ನ ಸೆಮಿಫೈನಲ್ ಅಲ್ಲಿ ಸೋಲ್ಸಿ ಬಂದಿರೋದಾಗಿರ್ಬೋದು, ಬಲಿಷ್ಠ ಏನು ಬುಮ್ರಾ ಅವರನ್ನ ಏನು ದಾಳಿಯನ್ನ ಎದುರಿಸಿ ಪಂಜಾಬ್ ತಂಡವನ್ನ ಫೈನಲ್ಗೆ ಕರ್ಕೊಂಡು ಹೋಗೋದಿತ್ತಲ್ಲ, ಅದು ಶ್ರೇಯಸ್ ಅವರ ಏನು ಅದ್ಭುತವಾದ ಕ್ಯಾಪ್ಟನ್ಸಿ ಅಂತಾನೆ ಹೇಳ್ಬೋದು. ಇನ್ನು ಅದೇ ರೀತಿ ಋತುರಾಜ್ ಗಾಯಕ್ವಾಡ್ ಅವರು ಬಂದಾಗ ಅವರಲ್ಲೂ ತುಂಬಾ ಪೊಟೆನ್ಷಿಯಲ್ ಇದೆ, ಚೆನ್ನಾಗಿ ಆಟ ಆಡ್ತಾರೆ, ತಂಡನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಧೋನಿ ನಂತರ ಆ ಒಂದು ಸ್ಥಾನನ ಯಾರು ತುಂಬ್ತಾರೆ ಅಂದಾಗ ಚೆನ್ನೈ ತಂಡ ಏನು ಅದಕ್ಕೆ ಒಂದು ಲೆಜೆಸಿ ಇದೆ, ಆ ಒಂದು ಲೆಜೆಸಿನ ಕಂಟಿನ್ಯೂ ಮಾಡೋದಕ್ಕೆ ಋತುರಾಜ್ ಗಾಯಕ್ವಾಡ್ ಮೇಲೆ ಆ ಒಂದು ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ. ಆದ್ರೆ ಏನಾಗುತ್ತೆ ಅಂದ್ರೆ, ಹೌದು CSK ತಂಡದಕ್ಕೆ ತುಂಬಾ ಜವಾಬ್ದಾರಿ ಇದೆ, ಪ್ರತಿಯೊಂದು ಮ್ಯಾಚು ಕ್ರೂಷಿಯಲ್ ಆಗುತ್ತೆ. ಯಾಕಂತಂದ್ರೆ CSK ತಂಡ ಅವ್ರವ್ರ ತಂಡಗಳ ಗೆಲುವಿಗಿಂತ CSK ತಂಡ ಸೋತಾಗ ಜಾಸ್ತಿ ಟೀಮ್ಗಳು ಸಂಭ್ರಮ ಪಡ್ತಾರೆ. ಯಾಕಂತಂದ್ರೆ ಆ ಒಂದು ಲೆಜೆಸಿನ ಬಿಲ್ಡ್ ಮಾಡಿದೆ ಆ ಒಂದು ತಂಡ, ಧೋನಿ ಅವ್ರ ನಾಯಕತ್ವ. ಯಾಕಂತಂದ್ರೆ ಕ್ಯಾಪ್ಟನ್ ಅಂತ ತಕ್ಷಣನೇ ನಮ್ಗೆ ಇಂಡಿಯಾ ಟೀಮ್ ನಲ್ಲಿ ಬಂದಾಗ ಧೋನಿ ಅವರೇ ಕಾಣೋದು. ಇದ್ರಲ್ಲಿ ನಾನೊಂದು ಹೇಳಿದೆ, ಖಂಡಿತ ಈ RCB, ಮುಂಬೈ ಮತ್ತೆ CSK ಈ ತಂಡಗಳ ಕ್ಯಾಪ್ಟನ್ಸಿ ಹೊರೋದು ಅಥವಾ ಆ ತಂಡದಲ್ಲಿ ಅದರಲ್ಲಿ ಆಡೋದಿದೆಯಲ್ಲ, ಅದು ತುಂಬಾ ದೊಡ್ಡದು. ಅದು ಭಯ ಕೂಡ ಹೌದು. ಯಾಕಂದ್ರೆ ಅಭಿಮಾನಿಗಳು ಇಷ್ಟರ ಮಟ್ಟಿಗೆ ಕ್ರೇಜ್ ಇದ್ದಾರೆ ಆ ಮೂರು ತಂಡಗಳ ಮೇಲೆ, ಸಿಕ್ಕಾಪಟ್ಟೆ ಕ್ರೇಜ್. ಅದನ್ನ ಈಗ ನೋಡಿ, ಧೋನಿ ಅಂತ ಒಬ್ಬ ಮಹಾನ್ ಆಟಗಾರ ಆ ತಂಡವನ್ನ ಹೇಗೆ ತಗೊಂಡ್ಬಂದ್ರು ಅಂತಂದ್ರೆ 5 ಕಪ್ ಗೆಲ್ಸಿದ್ದಾರೆ, 2 ಸರಿ ಬ್ಯಾನ್ ಆಗಿದ್ದಾರೆ, ಅದನ್ನ ಒಪ್ಕೊಳ್ಳೋಣ. ಓಕೆ, 2 ಸರಿ ಬ್ಯಾನ್ ಆಗಿದ್ದಾರೆ, 5 ಕಪ್ ಗೆದ್ದಿದ್ದಾರೆ. ಬಟ್ ಆ ಧೋನಿ ನಂತರ ಯಾರು ಅಂತ ಅಂದಾಗ ಜಡೇಜಾ ಬಂದ್ರು, ಆಗ್ಲಿಲ್ಲ. ಅದಾದ ನಂತರ ಗಾಯಕ್ವಾಡ್ ಕೊಟ್ಟಿದ್ದಾರೆ, ಗಾಯಕ್ವಾಡ್ಗೂ ಆಗ್ತಾ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಆಗ್ತಾ ಇಲ್ಲ. ಆ ಲೆಜೆಸಿನ ಮೇಂಟೈನ್ ಮಾಡೋದೇ ದೊಡ್ಡ ತಲೆಬೇನೆ ಆಗ್ಬಿಟ್ಟಿದೆ. ಒಂದೇನು ಅಂತಂದ್ರೆ, ಇಷ್ಟು ದೊಡ್ಡ ಫ್ರಾಂಚೈಸಿನ ಇಷ್ಟು
ಕೆಳಗಡೆ ಲಾಸ್ಟ್ ಟೈಮು 10ನೇ ಸ್ಥಾನಕ್ಕೆ ತಗೊಂಡ್ಬಂದಿದ್ದಾರೆ. ಈ ಸರಿ ಎಕ್ಸ್ಪೀರಿಯನ್ಸ್ ಆಟಗಾರರಿಲ್ಲ, ಯುವ ಪಡೆ ಮೇಲೆ ಹೆಚ್ಚಿನ ಒತ್ತಡ ಇದೆ, ಒಬ್ರು ಕೂಡ ಆ ಒಂದು ಲೆವೆಲ್ಗೆ ಆಟ ಆಡ್ತಾ ಇಲ್ಲ. ಸ್ಟಾರ್ ಪ್ಲೇಯರ್ ಅಂತ ಸಂಜು ಸ್ಯಾಮ್ಸನ್ನ ಕರ್ಕೊಂಡ್ಬಂದ್ರು, ಅಟರ್ ಫ್ಲಾಪ್ ಆಗಿದ್ದಾರೆ. ಈಗ ಗಾಯಕ್ವಾಡ್ ಆ ಒಂದು ಒಳ್ಳೆ ಫಾರ್ಮ್ನ ಮೇಂಟೈನ್ ಮಾಡ್ತಾ ಇಲ್ಲ, ಅಂದ್ರೆ ಆ ವೇಗ ಸಿಗ್ತಾ ಇಲ್ಲ. 170 180 ಅಥವಾ 200 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಬೀಸಕ್ಕಾಗ್ತಾ ಇಲ್ಲ. ಇದೆಲ್ಲ ಪ್ರಾಬ್ಲಮ್ಸ್ ಒಟ್ಟಿಗೆ ಬಂದಿರೋದ್ರಿಂದ ಆ ತಂಡದ ನಾಯಕನ ಮೇಲೂ ಕೂಡ ಸಿಕ್ಕಾಬಿಟ್ಟು ಒತ್ತಡ ಇದೆ ಅಂತ ಅನ್ಸುತ್ತೆ ನನಗೆ. ಇದಿಷ್ಟು ನಿನ್ನೆ ಮ್ಯಾಚ್ ಬಗ್ಗೆ. ಆದ್ರೆ ಇವತ್ತು 2 ಮ್ಯಾಚ್ ಇದೆ, ಒಂದು DC ವರ್ಸಸ್ MI ಹಾಗೂ ಇನ್ನೊಂದು ಕಡೆ GT ವರ್ಸಸ್ RR. ಈ ಬಗ್ಗೆ ಮಾತಾಡೋಣ. ಮೊದಲಿಗೆ ಇವತ್ತು ಮಧ್ಯಾಹ್ನ ಇರುವಂತ ಮ್ಯಾಚ್ DC ವರ್ಸಸ್ MI. ಸೊ ಯಾರು ಗೆಲ್ಬಹುದು ಇವತ್ತಿನ ಮ್ಯಾಚ್ ಅಲ್ಲಿ? ಇವತ್ತಿನ ಮ್ಯಾಚ್ ಮೇಡಮ್ ತುಂಬಾ ಚೆನ್ನಾಗಿ ಮೂಡ್ ಬರ್ತದೆ, ಯಾಕಂದ್ರೆ ಡಬಲ್ ಧಮಾಕ 2 ಮ್ಯಾಚ್ಗಳಿರುತ್ತವೆ. ಅದರಲ್ಲಿ ಇವಾಗ ಮೊದಲನೇ ಮ್ಯಾಚು DC ಮತ್ತೆ MI. ಇಲ್ಲಿ ಕನ್ನಡಿಗ KL ರಾಹುಲ್ ಅವರು ಮಿಂಚಬೇಕಂತ ನನ್ನ ಅನಿಸಿಕೆ ಮೇಡಮ್. ಯಾಕಂತಂದ್ರೆ ಕಳೆದ ಒಂದು ಮ್ಯಾಚ್ ನಲ್ಲಿ ಅವರಿಗೆ ಅದೊಂದು ಕ್ರೂಷಿಯಲ್ ಮ್ಯಾಚೇ ಆಗಿತ್ತು ಅದು ಅವರಿಗೆ. ಯಾಕಂತಂದ್ರೆ ಹಳೆಯ ಮಾಲೀಕತ್ವದ ಏನು ಓನರ್ ಎದುರಿಗೆ ಅವರು ಆ ಒಂದು ಮ್ಯಾಚ್ ನಲ್ಲಿ ಆಡ್ಬೇಕು ಅಂತ ಏನು ಹುಮ್ಮಸ್ಸಿಟ್ಟು ಬಂದಿದ್ರಲ್ಲ, ಅಲ್ಲಿ ಆಗಿಲ್ಲ. ಆದ್ರೆ ಈ ಒಂದು ಮ್ಯಾಚ್ ನಲ್ಲಿ ಅವರು ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಬೇಕು KL ರಾಹುಲ್ ಅವರು. ಯಾಕಂತಂದ್ರೆ ಅವ್ರು ಆಡೋದೇ ಒಂದು ಚಂದ. ನಮ್ಮ ಕನ್ನಡಿಗ KL ರಾಹುಲ್ ಅವರು ಒಂದು ತಂಡನ ಈಗ ಡೆಲ್ಲಿ ತಂಡವನ್ನ ಮುನ್ನಡೆಸಿ, ಅಂದ್ರೆ ಅಕ್ಷರ್ ಪಟೇಲ್ ಅವರು ಕ್ಯಾಪ್ಟನ್ಸಿ ಆಗಿರ್ಬೋದು, ಇನ್ನು KL ರಾಹುಲ್ ಅವರು ಆರಂಭಿಕರಾಗಿ ಬಂದು ಅದ್ಭುತವಾದ ರನ್ ಅನ್ನ ಬಾರಿಸಿದ್ರೆ ಚೆನ್ನಾಗಿರುತ್ತೆ ನೋಡೋದಕ್ಕೂ. ಆ ನಿಟ್ಟಿನಲ್ಲಿ ಡೆಲ್ಲಿ ತಂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಡಬೇಕು. ಇನ್ನು ಮುಂಬೈ ತಂಡನು 5 ಟ್ರೋಫಿ ಗೆದ್ದಿದೆ, ಇನ್ನು 6ನೇ ಟ್ರೋಫಿಗೆ ರೇಸ್ ನಲ್ಲಿ ಇದೆ ಅಂತ ಅವರು ಕಂಟಿನ್ಯೂ ಆಗಿ ಸ್ಟೇಟ್ಮೆಂಟ್ ಕೊಡ್ತಾನೆ ಇದ್ದಾರೆ. ಈ 6ನೇ ಟ್ರೋಫಿ ಬರುತ್ತೆ. ಹಾರ್ದಿಕ್ ಪಾಂಡ್ಯ ಅವರಂತೂ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ. ಹಾರ್ದಿಕ್ ಪಾಂಡ್ಯ ಅವರು ಪ್ಲಸ್ ಪಾಯಿಂಟ್ ಅದು, ಅವ್ರು ಕಾನ್ಫಿಡೆಂಟ್ ಇರ್ತಾರೆ. ಅವ್ರ ಮುಖದಲ್ಲಿ ಒಂದ್ ಸ್ವಲ್ಪನೂ ಹಿಂಜರಿಕೆ ಅನ್ನೋದಿಲ್ಲ. ನಾವು 6 ಟ್ರೋಫಿ ಗೆಲ್ತೀವಿ ಅನ್ನೋ ಒಂದು ಛಲ ತೊಟ್ಟು ಬಂದಿದ್ದಾರೆ. ಅದೇ ರೀತಿ ಆ ತಂಡದಲ್ಲೂ ಗಟ್ಟಿಗಳೇ ಇದ್ದಾರೆ. ಈಗ ರೋಹಿತ್ ಶರ್ಮಾ ಆಗಿರ್ಬೋದು, ರಿಕಲ್ಟನ್ ಅವರು ಅದ್ಭುತವಾದ ಪೀಕ್ ಫಾರ್ಮ್ ಅಲ್ಲಿ ಇದ್ದಾರೆ. ಅವರು ಇವಾಗ ಕ್ವಿಂಟನ್ ಡಿಕಾಕ್ ಅವರನ್ನ ಬೆಂಚ್ ನಲ್ಲಿ ಇಟ್ಟು ರಿಕಲ್ಟನ್ ಅವರನ್ನ ಆಡಿಸ್ತಾರೆ ಅಂದ್ರೆ ತುಂಬಾ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಮುಂಬೈ ಇಂಡಿಯನ್ಸ್ ತಂಡ. ಅದೇ ರೀತಿ ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ಇನ್ನು ಬೌಲಿಂಗ್ ಅಂತ ಹೇಳಕ್ ಬಂದಾಗ ಬೋಲ್ಟ್ ಆಗಿರ್ಬೋದು, ಬುಮ್ರಾ, ಇಂತಹ ಮಾರಕ ದಾಳಿಯನ್ನ ಇಟ್ಕೊಂಡು ಮುಂಬೈ ತಂಡ ಅವರು ಸಜ್ಜಾಗಿದೆ 6ನೇ ಟ್ರೋಫಿಗೆ ಇನ್ ಆ ರೇಸ್ ನಲ್ಲಿ. ಅದೇ ರೀತಿ ಡೆಲ್ಲಿ ತಂಡನು ಏನ್ ಅಷ್ಟೇ ವೀಕ್ ಅಂತ ಹೇಳಕ್ ಬರಲ್ಲ. ಯಾಕಂತಂದ್ರೆ ಕಳೆದ ಮ್ಯಾಚ್ ಹೌದು, ಡೆಲ್ಲಿ ತಂಡನು ಅಷ್ಟೇ ಚೆನ್ನಾಗಿ ಬೌಲಿಂಗ್ ನಲ್ಲೂ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ. ನನಗನ್ಸುತ್ತೆ ಡೆಲ್ಲಿ ವಿನ್ ಆಗುತ್ತೆ. ಇನ್ನು ಪಾಟೀಲ್ ಸರ್, ನೀವೇನ್ ಹೇಳ್ತೀರಾ? DC ವರ್ಸಸ್ MI ಯಾರು ಗೆಲ್ತಾರೆ, ಯಾರು ಗೆಲ್ಬೇಕು ನಿಮ್ಗೆ? 200% MI ಗೆಲ್ಲುತ್ತೆ. ಯಾಕಂದ್ರೆ ಪೇಪರ್ ವೈಸ್ ಆಯ್ತು, ಮೊದಲ ಪಂದ್ಯದಲ್ಲೂ ನೋಡಿದ ಪ್ರಕಾರ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಅದರಲ್ಲೂ ಕೂಡ ರೋಹಿತ್ ಶರ್ಮಾ ಆ ಒಂದು ಫಾರ್ಮ್ ಇದೆಯಲ್ಲ, ನಿಜವಾಗ್ಲೂ ಖುಷಿ ತಂದು ಕೊಟ್ಟಿದೆ. ರಿಕಲ್ಟನ್ನು ರೋಹಿತ್ ಶರ್ಮಾ ನೋಡಿ ಎಂಥ ಆರಂಭ ಕೊಡ್ತಾ ಇದ್ದಾರೆ. ಬಟ್ ಮೊದಲ ಪಂದ್ಯ DC ನೋಡಿದರೆ ಅಷ್ಟು ಹೇಳ್ಕೊಳ್ಳುವಂಥ ಪ್ರದರ್ಶನ ಇಲ್ಲ. ಗೆದ್ದಿದ್ದಾರೆ LSG ಜೊತೆ, ಇಲ್ಲ ಅನ್ನಲ್ಲ. ಬಟ್ ಆ ಮೊದಲ 4 ವಿಕೆಟ್ ನೋಡಿ ಪಟಪಟ ಹೋಗಿಬಿಟ್ಟಿತ್ತು. KL ರಾಹುಲ್, ನಿಶಾಂಕ, ನಿತೀಶ್ ರಾಣಾ ಆಗಿರ್ಬೋದು, ಅಕ್ಷರ್ ಪಟೇಲ್ ಆಗಿರ್ಬೋದು. ಅದಾದ ನಂತರ ರಿಜ್ವಿ ಅವರ ಒಂದು ಒಳ್ಳೆ ಆಟದ ಪ್ರದರ್ಶನದಿಂದ ಅವರು ಗೆಲ್ಲುವಂಥ ಹಂತಕ್ಕೆ ಹೋದರು. ಬಟ್ KL ರಾಹುಲ್ ಮಿಂಚಬೇಕು. ನಮಗೆ ಕನ್ನಡಿಗನ ಮೇಲೆ ಪ್ರೀತಿ ಇದೆ, ಆ ಒಂದು ವಿಶ್ವಾಸನೂ ಇದೆ. ಖಂಡಿತವಾಗ್ಲೂ ಇವತ್ತು KL ರಾಹುಲ್ ಮುಂಬೈ ವಿರುದ್ಧ ತುಂಬ ಚೆನ್ನಾಗಿ ಆಡ್ತಾರೆ. ಬಟ್ ಮ್ಯಾಚ್ ಅಂತ ಬಂದರೆ ಖಂಡಿತವಾಗ್ಲೂ ನನಗೆ 70-30 ಇದೆ. ಮುಂಬೈ 70% ಗೆಲ್ಲುವಂಥ ಚಾನ್ಸಸ್ ಇದೆ. ಬಟ್ 30 ಯಾಕೆ ಅಂತಂದರೆ ಬ್ಯಾಟಿಂಗು ತುಂಬ ಸ್ಟ್ರಾಂಗ್ ಇದೆ ಡೆಲ್ಲಿದು, ಅದ್ರ ಜೊತೆಗೆ ಬಾಲಿಂಗ್ ಕೂಡ ತುಂಬ ಚೆನ್ನಾಗಿದೆ. ಆಲ್ರೌಂಡರ್ ನಿಮಗೆ ಆಸ್ ಅ ಕ್ಯಾಪ್ಟನ್ ಆಗೇ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಮತ್ತು ತಂಡದ ಒಂದು ಪೊಟೆನ್ಷಿಯಲ್ ಅಂತ ನೋಡಿದರೆ ಖಂಡಿತವಾಗ್ಲೂ MI ಒಂದು ಸ್ವಲ್ಪ ಮೇಲ್ಗಡೆ ಕಾಣಿಸುತ್ತೆ. ಡೆಲ್ಲಿ ಅಂತ ಬಂದರೆ ಖಂಡಿತವಾಗ್ಲೂ ನನಗೆ ಬ್ಯಾಟಿಂಗ್ನಲ್ಲಿ ಅವಾಗಲೇ ಹೇಳಿದೆ ವೈಫಲ್ಯ ಒಂದು ಸ್ವಲ್ಪ. ಪಾತುಮ್ ನಿಶಾಂಕ, ನಿತೀಶ್ ರಾಣಾ ಎಷ್ಟು ದಿನ ಆಯ್ತು ಆಡಿ, ಯಾವ ಕಾಲದಲ್ಲಿ ಆಡಿದಾರ ಅವ್ರು? ನನಗಂತೂ ನೆನಪೇ ಬರ್ತಾ ಇಲ್ಲ ಅವ್ನು ಯಾಕೆ ಆಡಿಸ್ತಾ ಇದ್ದಾರೋ ಗೊತ್ತಿಲ್ಲ. ಆಮೇಲೆ ಅಕ್ಷರ್ ಪಟೇಲ್ ಒಂದು ಸ್ವಲ್ಪ ನೀವು ಫಿನಿಷರಲ್ಲೇ ಬಂದ್ಬಿಡ್ರಪ್ಪ, 3-4 ಬೇಡ ಗೆಲ್ಲಬೇಕು ಅಂದರೆ. ಇದ್ದಿದ್ರಲ್ಲೇ ಸಮೀರ್, ರಿಜ್ವಿ, ಆಮೇಲೆ ಸ್ಟಬ್ಸು ಓಕೆ. ಮಿಲ್ಲರ್ ಪಾಪ ಮೊದಲ ಪಂದ್ಯದಲ್ಲಿ ಆಡಿಲ್ಲ. ಓಕೆ, ಇನ್ನು ಬಾಲಿಂಗ್ ವಿಭಾಗಕ್ಕೆ ಬಂದರೆ ನನಗೇನು ಅಷ್ಟೇನು ಇಂಪ್ರೆಸಿವ್ ಆಗಿ ಯಾರಿಲ್ಲಿ ಕಂಡಿಲ್ಲ. ಲುಂಗಿ ಎಂಗಡಿನ ಬಿಟ್ರೆ, ಯಾಕೆಂದರೆ ಲುಂಗಿ ಎಂಗಡಿದು ಸ್ಲೋ ಸಖತ್ತಾಗಿ ಬೀಳುತ್ತೆ. ಅವರನ್ನ ಬಿಟ್ರೆ ನೋಡಿ, ಮುಖೇಶ್ ಕುಮಾರ್ಗೆ ವಿಕೆಟ್ಸ್ ಬೀಳ್ತಾ ಇಲ್ಲ, ಅಕ್ಷರ್ ಪಟೇಲ್ಗೆ ಆ ಒಂದು ಕಂಟ್ರೋಲ್ ಇಲ್ಲ. ನಟರಾಜ್ ಅಂತೂ ವಿಕೆಟ್ಸ್ ತೊಗೊಂಡಿದ್ದಾರೆ. ಬಟ್ ಲೈನ್ ಆ್ಯಂಡ್ ಲೆಂತ್ ಅಷ್ಟರ ಮಟ್ಟಿಗೆ ಇಂಪ್ರೆಸಿವ್ ಆಗಿ ನನಗೇನು ಫಸ್ಟ್ ಮ್ಯಾಚಲ್ಲಿ ಕಂಡಿಲ್ಲ. ಕುಲ್ದೀಪ್ ಯಾದವ್ ಇದ್ದಿದ್ರಲ್ಲೇ ಬೆಟ್ರು. ಬಟ್ ಮುಂಬೈ ವಿರುದ್ಧ ಇವರು ಆರ್ಭಟಿಸ್ತಾರ ಅಂತ ಹೇಳಿ ಪ್ರಶ್ನೆ ಹಾಕೊಂಡ್ರೆ 0 ನನಗನ್ಸಿದ ಮಟ್ಟಿಗೆ. ಒಂದು 3 ವಿಕೆಟ್ ಅಕಸ್ಮಾತಾಗಿ ಡೆಲ್ಲಿ ಅವ್ರು ಏನಾದರೂ ಫಸ್ಟ್ ಬ್ಯಾಟಿಂಗ್ ಆಡಿದರೆ 160 ಕಟ್ಟಿ ಹಾಕ್ತಾರೆ. ಮುಂಬೈ ಏನಾದರೂ ಫಸ್ಟ್ ಬ್ಯಾಟಿಂಗ್ ಆಡಿದರೆ 200-210 ಹೊಡಿತಾರೆ. ಇವ್ರನ್ನ 160 ಒಳಗೆ ಕಟ್ಟಿ ಹಾಕ್ತಾರೆ. ಸೊ ನಿಮ್ಮ ಪ್ರಕಾರ ಮುಂಬೈ ದೊಡ್ಡ ವಿನ್ ಆಗುತ್ತೆ ಇವತ್ತು. ಎಸ್ ಎನ್ ರಘು, ಇನ್ನೊಂದು ಮ್ಯಾಚ್ ಇದೆ GT ವರ್ಸಸ್ RR. ಈ ಮ್ಯಾಚ್ ಬಗ್ಗೆ ಏನು ಹೇಳ್ತೀರಾ? ಟೀಮ್ಗಳ ಬಗ್ಗೆ ಏನು ಹೇಳ್ತೀರಾ? ಜೊತೆಗೆ ಯಾರು ಗೆಲ್ತಾರೆ?
ಹೌದು, ಈಗ ಮೊದಲನೇ ಮ್ಯಾಚು ಗುಜರಾತ್ ಸೋತಿದ್ದಿದ್ರೆ ರಾಜಸ್ಥಾನ್ ತಂಡ ಚೆನ್ನೈನ ಸೋಲಿಸಿ ಜಯದ ನಗುವನ್ನ ಬೀರಿ ಬಂದಿದೆ. ಇಲ್ಲಿ ನಮ್ಗೆ ನೋಡಕ್ ಬಂದ್ರೆ ಇವಾಗ ಸೂರ್ಯವಂಶಿ ಏನ್ ಪೀಕ್ ಫಾರ್ಮ್ ಅಲ್ಲಿ ಇದ್ದಾರೆ, ಅವರನ್ನ T20 ಕಟ್ಟು ಹಾಕುವಂತ ಯಾವ ರೀತಿ ಆಡ್ತಾರಂದ್ರೆ ಅವರು ಹೊಡೆಯೋ ಹೊಡೆತಗಳು 15 ವರ್ಷದ ಅಂತ ಅನ್ಸೋದಿಲ್ಲ, ಆ ರೀತಿ ಚೆನ್ನಾಗಿ ಆಟನ ಆಡ್ತಾರೆ. ಇವಾಗ ಗುಜರಾತ್ಗಿರೋದು ಒಂದು ಅಗ್ನಿ ಪರೀಕ್ಷೆ ಅಂದ್ರೆ ರಾಜಸ್ಥಾನನ ಸೋಲ್ಸೋದು ಒಂದ್ ಕಡೆ ಆದ್ರೆ ವೈಭವ್ ಸೂರ್ಯವಂಶಿನ ಕಟ್ಟಿ ಹಾಕೋದು, ಅದನ್ನ ಕಟ್ಟಿ ಹಾಕಿದ್ರೆ ಒಂದ್ ಸ್ವಲ್ಪ ತಂಡ, ಈಗ ರಾಜಸ್ಥಾನ್ ತಂಡನು ಏನು ಕಳೆದ ಸೀಸನ್ ಗಳಿತ್ತಲ್ಲ ಆ ರೀತಿ ರಾಜಸ್ಥಾನ್ ಆಗಿ ಉಳಿದಿಲ್ಲ. ಯಾಕಂತಂದ್ರೆ ಇವಾಗ ಜಡೇಜಾ ಅವರು ಹೋಗಿರೋದ್ರಿಂದ ಜಡೇಜಾ ಅವರು ಫಿನಿಶಿಂಗ್ ಲೆವೆಲ್ ಅಲ್ಲಿ ಅದ್ಭುತವಾದ ಪ್ರದರ್ಶನ ತೋರ್ತಾರೆ. ಇನ್ನು ಬೌಲಿಂಗ್ ಅಂತ ಬಂದಾಗ ಚೆನ್ನಾಗಿರೋ ಬೌಲಿಂಗ್ ಅನ್ನೇ ನೀಡ್ತಾರೆ. ಕಳೆದ ಮ್ಯಾಚ್ ಅಲ್ಲಿ ನೋಡಿದ್ವಿ ಚೆನ್ನೈ ತಂಡನ ಯಾವ ರೀತಿ ಸೋಲ್ಸಿದ್ರು ಅಂತ ಬಂದಾಗ, ಅಲ್ಲಿ ಅದ್ಭುತವಾದ ಪ್ರದರ್ಶನ ನೀಡಿದ್ರು ರಾಜಸ್ಥಾನ್ ತಂಡ. ಓಪನಿಂಗ್ ಅಲ್ಲಿ ಯಶಸ್ವಿ ಜೈಸ್ವಾಲ್ ಆಗಿರ್ಬೋದು, ವೈಭವ್ ಸೂರ್ಯವಂಶಿ ಆಗಿರ್ಬೋದು, ಅದ್ಭುತವಾದ ಪ್ರದರ್ಶನನೇ ನೀಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಬೌಲಿಂಗ್ ಅಂತ ಬಂದಾಗ ಅಷ್ಟೇ ಚೆನ್ನಾಗಿ ಚೆನ್ನೈ ತಂಡನ ಸ್ಟಾರ್ಟಿಂಗ್ ನಲ್ಲೇ ಕಟ್ಟಿ ಹಾಕಿದ್ರು, ಆರಂಭಿಕ ಆಘಾತ ಕೊಟ್ಟಿ ವಿಕೆಟ್ ಕಿತ್ತಿದ್ರು. ಅದೇ ರೀತಿ ಇಂದಿಗೂ ಗುಜರಾತ್ ವಿರುದ್ಧ ಅಷ್ಟೇ ಚೆನ್ನಾಗಿ ಇರೋ ಪರ್ಫಾರ್ಮೆನ್ಸ್ ಅನ್ನೇ ಕೊಡಬೇಕು. ಇನ್ನು ಶುಭ್ಮನ್ ಗಿಲ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಇದೆ ತನ್ನನ್ನ ತಾನು ಸಾಬೀತುಪಡಿಸ್ಕೊಳ್ಳೋದಕ್ಕೆ. ಹೌದು, ಯಾಕಂತಂದ್ರೆ ಇವಾಗ ಅವರಿಗೆ T20 ತಂಡದಿಂದ ಕೈ ಬಿಟ್ಟಿದ್ದಾರೆ. ಈಗ ಕಳೆದ ಸೀಸನ್ ಅಲ್ಲೂ ಅವರು ಪ್ಲೇ ಆಫ್ ಇಂದಲೇ ಹೊರಗು ಅಂದ್ರೆ ಕೊನೆ ಹಂತದಲ್ಲಿ ಎಲಿಮಿನೇಟರ್ ಪಂದ್ಯದಲ್ಲಿ ಸೋತಿರ್ತಾರೆ. ಇವಾಗ ಕಮ್ ಬ್ಯಾಕ್ ಬೇಕಾಗಿರೋದು ಗುಜರಾತ್ಗೆ. ಯಾಕಂತಂದ್ರೆ ಅವರು ಈಗ ಯಾವಾಗಿಂದ ಅವ್ರ ತಂಡ IPL ಗೆ ಬಂತಲ್ಲ ಅಲ್ಲಿಂದಲೂ ಕಂಟಿನ್ಯೂ ಆಗಿ ಪ್ಲೇ ಆಫ್ಸ್ ಹಂತಕ್ಕೆ ಬರ್ತಾ ಇದ್ದಾರೆ. ಟೇಬಲ್ ಟಾಪರ್ ಅಂತಾನೆ ಹೇಳ್ಬೋದು. ಕೊನೆ ಹಂತದಲ್ಲಿ ಫೇಲ್ ಆಗ್ತಾ ಇದ್ದಾರೆ. ಆದ್ರೆ ಇವಾಗ ಗುಜರಾತ್ಗಿರೋದು ಅಗ್ನಿ ಪರೀಕ್ಷೆನೂ ಅದೇ, ಅವ್ರ ತಂಡನ ಅವರು ಪ್ರೂವ್ ಮಾಡ್ಕೊಬೇಕು. ಈಗ ಅಲ್ಲಿ ರಶೀದ್ ಖಾನ್ ಅಂತಹ ಆಟಗಾರರಿದ್ದಾರೆ, ತೇವಾಟಿ ಅಂತ ಫಿನಿಷರ್ಗಳಿದ್ದಾರೆ. ಆದ್ರೆ ಅವರಿಂದನೂ ಕಳೆದ ಮ್ಯಾಚ್ ನಲ್ಲಿ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದಿಲ್ಲ, ಸಾಧಾರಣ ಮೊತ್ತ ಕಲಿ ಹಾಕಿ ಸೋತಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಗುಜರಾತ್ಗೆ ಕಮ್ ಬ್ಯಾಕ್ ಮಾಡೋದಾದ್ರೆ ರಾಜಸ್ಥಾನ್ಗೆ ಈಗ ಅಗ್ರಸ್ಥಾನದಲ್ಲಿ ಮುಂದುವರಿಯುವಂತ ಚಾನ್ಸ್ ಇದೆ. ಯಾಕಂದ್ರೆ ಈಗ ಈ ಒಂದು ಹಂತದಲ್ಲಿ ಪಂಜಾಬ್ ಅಗ್ರಸ್ಥಾನನ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ. ಹೌದು, ಅದಕ್ಕೆ ಇವಾಗ ರಾಜಸ್ಥಾನ್ ಇವತ್ತು ಗೆದ್ರೆ ಅವ್ರ ಫಸ್ಟ್ ಬರ್ತಾನೆ. ಇನ್ನು ಪಾಟೀಲ್ ಸರ್, ಇವತ್ತು GT ಹಾಗೆ RR ನಿಮ್ಗೆ ಯಾರು ಗೆಲ್ಲಬೇಕು? ಖಂಡಿತವಾಗ್ಲೂ ರಾಜಸ್ಥಾನ ಇಂಪ್ರೆಸಿವ್. ಯಾಕಂದರೆ ಎಲ್ಲರ ಕಣ್ಣು ಈಗ ರಘುವಂಶಿ ಮೇಲೇ ಇದೆ. ಆ 15 ವರ್ಷದ ಹುಡುಗ ಹೆಂಗೆ ಹೊಡಿತಾನೆ ಅಂತ ಹೇಳಿ. ಫಸ್ಟ್ ಮ್ಯಾಚಲ್ಲಿ ಯಾರು ವಿರುದ್ಧ ಹೊಡೆದಿದ್ದವರು? ಚೆನ್ನೈ ವಿರುದ್ಧನೇ ಹಂಗೆ ಹೊಡೆದಿದ್ದಾರೆ. ಇವ್ರ ಜೊತೆನೂ ಆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಅವ್ರನ್ನ ಕಟ್ಟಿ ಹಾಕಿದ್ರೆ ಬೇರೆಯವ್ರು ಯಾರಿದ್ದಾರೆ ಅಂತ ಯೋಚನೆ ಮಾಡ್ಬೇಕಷ್ಟೇ. ಅಕಸ್ಮಾತಾಗಿ ಅವ್ರು ವಿಕೆಟ್ ಬಿತ್ತಪ್ಪ ಯಾರು ಅನ್ನೋದನ್ನ ಯೋಚನೆ ಮಾಡಿದ್ರೆ ಒಂದು 2-3 ಹೆಸರುಗಳು ಸಿಗ್ತವೆ. ಬಟ್ ಗುಜರಾತಲ್ಲಿ ಹಂಗಿಲ್ಲ. ಗುಜರಾತಲ್ಲಿ ಒಳ್ಳೆ ಬ್ಯಾಟಿಂಗ್ ಲೈನಪ್ ಇದೆ ನೋಡಿ. ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್, ಜೋಸ್ ಬಟ್ಲರ್, ಗ್ಲೇನ್ ಫಿಲಿಪ್ಸ್, ವಾಷಿಂಗ್ಟನ್ ಸುಂದರ್, ಶಾರುಖ್ ಖಾನ್, ತಿವಾಟಿಯಾ, ರಶೀದ್ ಖಾನ್, ಇಲ್ಲಿವರೆಗೂ ಕೂಡ ಬ್ಯಾಟಿಂಗ್ ಲೈನಪ್ ಇದೆ. ಖಂಡಿತವಾಗ್ಲೂ ನನಗೆ ಯಾಕೋ ಇವತ್ತು ಗುಜರಾತ್ ವಿನ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಹೇಳಿ. ಬಟ್ ಇದು ರಾಜಸ್ಥಾನ್ ಕೂಡ ತುಂಬ ಸ್ಟ್ರಾಂಗ್ ಆಗೇ ಇದೆ. ಕಾಂಪಿಟೇಷನ್ 50-50 ಇದೆ. ಬಟ್ ಗುಜರಾತ್ ಇಲ್ಲೇ ವಿನ್ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಇವತ್ತು 2 ಮ್ಯಾಚ್ಗಳಿವೆ. ಒಂದರಲ್ಲಿ ಕ್ಯಾಪಿಟಲ್ಸ್ ಹಾಗೂ ಇಂಡಿಯನ್ಸ್ ಹಣಾಹಣಿ, ಆಲ್ರೌಂಡರ್ ಜೋಡಿ ಹಾರ್ದಿಕ್ ಹಾಗೂ ಅಕ್ಷರ್ ಪಟೇಲ್ ಮುಖಾಮುಖಿ ಇಂದು. ಇನ್ನೊಂದರಲ್ಲಿ ಗುಜರಾತ್ ಟೈಟನ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ವೈಭವ್ಗೆ ಟೈಟನ್ಸ್ ವೇಗಿಗಳು ಸವಾಲಾಗ್ತಾರಾ? ಕಾದು ನೋಡಬೇಕಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.